ಹಾಯ್ ಹಲೋ ನಮಸ್ಕಾರ. ವೆರಿ ಗುಡ್ ಇನ್ ದ ಮಾರ್ನಿಂಗ್. ಟೈಮ್ ಬಂದು 8:30. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿನ ಅಂತ ಇವತ್ತಿನ ವ್ಲಾಗ್ನ ಅಷ್ಟು ಎನರ್ಜಿ ಇಲ್ಲ, ಬಿಕಾಸ್ ತುಂಬ ಬೇಜಾರು ಮೂಡಾಗ್ತು. ಯಾಕೆ ಏನು ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವ್ಯೂಸ್ ಕೊಡಿ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಯಾಕೆ ಅಂದರೆ ಒಂದು ಹೆಣ್ಣಿನ ಜೀವನ ಎಷ್ಟು ಕಷ್ಟ, ನೋವು ಎಲ್ಲ ಇರುತ್ತೆ ಅಂತ ಪ್ರತಿಯೊಂದು ಹೇಳ್ತೀನಿ. ಅದು ಸಂಬಂಧಿಕರಿಂದ ಆಗಿರ್ಬೋದು, ಸ್ನೇಹಿತರಿಂದ ಆಗಿರ್ಬೋದು. ಯಾಕೆ ವ್ಲಾಗ್ ಇಷ್ಟು ಬೇಜಾರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕೂ ಒಂದು ರೀಸನ್ ಇದೆ. ವೆಲ್ಕಮ್ ಬ್ಯಾಕ್. ಬೆಳಗ್ಗೆಯಿಂದ ವ್ಲಾಗೇ ಮಾಡ್ಕೊಂಡಿಲ್ಲ ನಾನು. ಆ್ಯಕ್ಚುಲಿ ಬೆಳಗ್ಗೆ ಒಬ್ಬರ ಮನೆ ಹತ್ರ ಬರಬೇಕಾಗಿತ್ತು. ಸೋ ಕಾಲ್ಡ್ ಫ್ರೆಂಡ್ ಕಮ್ ರಿಲೇಟಿವ್ ಏನೋ ಒಂದು ಅಂದ್ಕೊಳ್ಳಿ. ಸೊ ಮದುವೆ ಆದಾಗಿಂದ ಒಂಥರ ಇತ್ತು. ನನ್ನ ಹತ್ರನೇ ಇಟ್ಕೊಂಡು ತಿಂದು ಮಾಡಿ ಕಷ್ಟ ಅಂದಾಗ ನನ್ನ ಹತ್ರನೇ ಹೆಲ್ಪ್ ತಗೊಂಡು, ಈಗ ನೀನು ಯಾರೂ ಗೊತ್ತೇ ಇಲ್ಲ ಅನ್ನೋ ಥರ ಇರೋರಿಗೆ ಸಮಯ ಸಾಧಕರು ಅಂತ ಕರೀತಾರೆ. ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ, ಯಾರನ್ನು ಲೈಫಲ್ಲಿ ನಂಬಕ್ಕೆ ಹೋಗಬಾರ್ದು, ನಂಬಲೂಬಾರ್ದು. ಸೊ ಅದು ಫ್ರೆಂಡ್ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಎಷ್ಟರಲ್ಲಿ ಇಟ್ಕೋಬೇಕೋ ಅಷ್ಟರಲ್ಲಿ ಇಟ್ಕೋಬೇಕು. ಅವೆಲ್ಲ ನಾಳೆ ದಿನ ನಮಗೇನೆ ಏನಂತಾರೆ ಆಪತ್ತು. ಸೊ ಇವತ್ತು ನನಗಾಗಿರೋದು ಅದೇನೆ. ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಲೈಫಲ್ಲಿ ಸಫರ್ ಪಟ್ಟಿದ್ದೀನಿ ಇಂಥವ್ರುಗಳಿಂದ. ನಂಬಿಕೆ ದ್ರೋಹ ಅನ್ನೋದು ತುಂಬ ಆಗಿದೆ ನನ್ನ ಲೈಫಲ್ಲಿ. ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ. ಕಷ್ಟ ಅಂತ ಬಂದಾಗ, ನೋವು ಅಂತ ಬಂದಾಗ ತುಂಬ ಬೇಗ ಮರುಗ್ಬಿಡುತ್ತೆ ನನ್ನ ಮನಸ್ಸು. ಸೊ ಮರುಗಬಾರ್ದು, ಮನಸ್ಸನ್ನ ಕಲ್ಲು ಮಾಡ್ಕೋಬೇಕು. ಕಷ್ಟ ಅಂತ ಬಂದಾಗ ನನ್ನ ಮನೆ ಬಾಗಿಲಿಗೆ ನಾನು ಬೇಕಾಯಿತು, ಶ್ವೇತಾ ಬೇಕಾಯಿತು. ಶ್ವೇತಾ ನೆನಪಾದ್ಲು. ಇವತ್ತಿನ ದಿನ ಶ್ವೇತಾ ಯಾರು ಅಂತಲೇ ಗೊತ್ತಿಲ್ಲ. ಏನಂತೀರಾ ಇಂಥ ಜನಗಳಿಗೆ? ಸಮಯ ಸಾಧಕರು, ನಾಯಿಗಳು ಮಾತಾಡಿ. ಆ್ಯಕ್ಚುಲಿ ನಾನು ಒಂದು ಏರಿಯಾಗೆ ಹೋಗಿದ್ದೆ ಇವತ್ತು. ಸೊ ಅಲ್ಲೇ ನಿಯರ್ ಬೈ ಬರುವಾಗ ತುಂಬ ಚೆನ್ನಾಗಿ ಹೂ ಕಟ್ತಾಯಿದ್ರು. ಅದು ನೋಡಿದ್ರೆ ತೊಗೋಬೇಕು ಅನ್ನಿಸ್ತು. ತಾತಪ್ಪ ತುಂಬ ವಯಸ್ಸಾಗಿತ್ತು. ಸೊ ಹೆಂಗೋ ಆಷಾಢ ಶುಕ್ರವಾರ ಹೂ ಬೇಕಲ್ವಾ ಅಂತ ಹೇಳಿ, ನಾಳೆ ಗುರುವಾರಕ್ಕೂ ಹೂವು ಬೇಕಲ್ವಾ ಅಂತ ಹೇಳಿ ಹೂವೆಲ್ಲ ತೊಗೊಂಡು ಭಾರವಾದ ಮನಸ್ಸಿನಿಂದ, ಬಿಕಾಸ್ ಮನೆ ಒಳಗಡೆನೇ ಇದ್ಕೊಂಡು ಅವರಿಲ್ಲ ಊರಿಗೆ ಹೋಗಿದ್ದಾರೆ ಅಂತ ಹೇಳ್ಸೋದು ತುಂಬ ಈಸಿ. ಅವ್ರ ಚಪ್ಪಲಿ ಯಾವುದು, ಅವ್ರ ಗಾಡಿ ಯಾವುದು, ಅದು ನನಗೆ ಚೆನ್ನಾಗಿ ಗೊತ್ತು. ಊರಿಗೆ ಗಾಡಿ ತೊಗೊಂಡು ಹೋಗಲ್ಲ, ಆದರೂ ಗೊತ್ತು. ಮನೆ ಒಳಗಡೆ ಹೋಗಿ ನುಗ್ಗಿ ನನ್ನ ದುಡ್ಡು ಕೊಡು ಅಥವಾ ಇಸ್ಕೊಂಡಿರೋ ವಸ್ತುಗಳನ್ನ ಕೊಡು ಅಂತ ಕೇಳೋದು ವಿತಿನ್ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್. ಸೊ ಇವತ್ತು ನಾನು ಆಲ್ರೆಡಿ ವಾಕೆಲ್ಲ ಮುಗಿಸ್ಕೊಂಡು ನನ್ನ ರೊಟೀನ್ ನಿಮಗೆ ಗೊತ್ತಿರುತ್ತೆ. ಬೆಳಗ್ಗೆಯಿಂದ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಏನೇ ಬೇಜಾರಿದ್ರು, ಏನೇ ನೋವಿದ್ರು, ಇದು ನನ್ನ ಹ್ಯಾಪಿ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಬಂದು 1 ಅವರ್ ಒಂದಿಷ್ಟು ಕಿಲೋಮೀಟ್ರ್ಗಳನ್ನ ನಡೆದ್ರೆ ಮನಸ್ಸು ಸಮಾಧಾನ ಅನಿಸುತ್ತೆ. ಸೊ ಇವತ್ತು ನಾನು ನವಣೆ, ಗೋಧಿ ಹಿಟ್ಟು ಎಲ್ಲ ಹಾಕಿ ನವಣೆ ದೋಸೆ ಮಾಡಿದ್ದೆ, ಜೊತೆಗೆ ಬೆಂಡೆಕಾಯಿ ಹುಳಿ ಮಾಡಿದ್ದೆ. ಸೊ ಎಲ್ಲ ಆಟ್ ಬಾಕ್ಸ್ಗೆ ಹಾಕಿ ಇಟ್ಬಿಟ್ಟು ಬೇಗ ಡಬ್ಬಿ ಕಟ್ಬಿಟ್ಟು, ಬೆಂಡೆಕಾಯಿ ಹುಳಿ ರೆಸಿಪಿ ಸುಮಾರು ಸಲ ನಾನು ತೋರಿಸಿದ್ದೀನಿ. ಸೊ ನಾನು ಬೆಳಗ್ಗೆ ಮೂಡೌಟ್ ಆಗಿತ್ತು ನನಗೆ ಆ್ಯಕ್ಚುಲಿ. ಸೊ ನನಗೆ ವಿಡಿಯೋ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿಲಿ ನಾನು ಇರಲಿಲ್ಲ. ಇವತ್ತು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ. ವಿಡಿಯೋ ದಯವಿಟ್ಟು ಕೊನೆ ತನಕ ನೋಡಿ. ಇವತ್ತು ನಾನು ಎಷ್ಟು ಹತ್ತಿದ್ದೀನಿ ಅದು ನನಗೆ ಮಾತ್ರ ಗೊತ್ತು. ಸೊ ಎಲ್ಲ ಕೆಲಸ ಮುಗಿದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಎಷ್ಟು ಬಟ್ಟೆ ಒಗೆದಿದ್ದೀನಿ ಗೊತ್ತಾ ಇವತ್ತು. ಎಲ್ಲ ಕರ್ಟನ್ಸ್ ಎಲ್ಲ ಒಗೆದಾಕಿದ್ದೀನಿ. ಇನ್ನೇನೋ ಭೀಮ್ನ ಅಮಾವಾಸ್ಯೆ ಬರ್ತಾಯಿದೆ, ಜೊತೆಗೆ ಕಡೆ ಆಷಾಢ ಶುಕ್ರವಾರದ ಪ್ರಯುಕ್ತ ಅನ್ನದಾನ, ಮಾಮೂಲಿ ಅನ್ನದಾನ ಇದೆ. ಸೊ ಬರೋ ಕರ್ಟನ್ಸ್ ಎಲ್ಲ ತೊಳೆದಾಕಿದ್ದೀನಿ. ಎಲ್ಲ ಆದಮೇಲೆ ಮನೆಯೆಲ್ಲ ನೀಟಾಗಿ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ಬಟ್ಟೆ ವಾಶ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ, ವಾರ ಏನಿಲ್ಲ. ಸೊ ಮಕ್ಕಳಿಗೆಲ್ಲ ತಿಂಡಿ, ಹಾಲು, ಡಬ್ಬಿ ಎಲ್ಲ ಕೊಟ್ಟು ಇವತ್ತು ಬಿಸಿನಾದರೂ ತಿನ್ನಲಿ ಏನಾದರೂ ತಿನ್ನಲಿ ಸತೀಶ್ಗೆ ಹಾಕಿ ಇಟ್ಬಿಟ್ಟಿದ್ದೀನಿ ಗೈಸ್. ಬಿಕಾಸ್ ಅವ್ರು ಬಿಸಿ ತಿನ್ನಲಿ ಅಂದ್ಕೊಂಡು ನಾವು ಮಾಡಿದಷ್ಟು ಅವ್ರದ್ದು ಟೀ ಕೊಬ್ಬು ಜಾಸ್ತಿ ಆಗ್ತಾಯಿದೆ. ಹಿಂಗೆ ಅಂತ ಇದ್ದೀನಿ ಅಂತ ಅಪಾರ್ಥ ಮಾಡ್ಕೋಬೇಡಿ. ಬಟ್ ಇವ್ರುಗಳಿಗೆಲ್ಲ ಹೀಗೆ ಹೇಳಬೇಕು. ಯಾಕಂದರೆ ನಾವು ಮಾಡಿಕೊಟ್ಟು ಸದರ ಕೊಟ್ಬಿಟ್ಟಿದ್ದೀವಿ. ನಮ್ಮ ಮನೆ ಅಲ್ವಾ, ನನ್ನ ಗಂಡ ಅಲ್ವಾ, ನನ್ನ ಮಕ್ಕಳಲ್ವಾ ಅಂತ. ಒಂದಿನ ನಾನಿಲ್ಲ ಅಂದರೆ ಇವ್ರು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂತ ನಾನು ನೋಡಬೇಕು. ಅದು ಇವ್ರಿಗೆ ಗೊತ್ತಾಗಲ್ಲ. ನನ್ನ ಬೆಲೆ ಗೌರವ ನನ್ನನ್ನು ಕಳ್ಕೊಂಡಾಗಲೇ ಇವ್ರಿಗೆ ನನ್ನ ಬೆಲೆ ಗೌರವ ಗೊತ್ತಾಗೋದು. ಇಷ್ಟು ನೋವಿಸ್ಬಾರ್ದು, ಇಷ್ಟು ಹಿಂಸೆ ಕೊಡಬಾರ್ದು ಅನ್ನೋ ಪ್ರತಿ ಸತಿ ಹೇಳ್ತೀನಿ. ನಾನು 1000 ಮಾತಾಡ್ತೀನಿ, ಅವ್ರು ಒಂದೇ ಒಂದು ಮಾತಾಡ್ತಾರೆ ಅಂತ. ಅವ್ರು ಆಡೋ ಒಂದು ಮಾತು ನಾನು ಸತ್ತೋಗ್ಬಿಡ್ಬೇಕು, ಹಂಗೆ ಮಾತಾಡ್ತಾರೆ.
ಸೊ ಇಬ್ಬರೂ ಕೂಡ ಕಳಿಸ್ದೆ. ಇಷ್ಟು ಜವಾಬ್ದಾರಿಯುತವಾಗಿ ನಾನು ನನ್ನ ಕೆಲಸ, ಮನೆ ಕೆಲಸ, ಮಕ್ಕಳು ಕೆಲಸ ಎಲ್ಲ ಮಾಡಿಕೊಂಡ್ರು ಇವ್ರ ಕೈಲಿ ಅನ್ನಿಸ್ಕೊಳ್ಳೋದು ಆಡಿಸ್ಕೊಳ್ಳೋದು ತಪ್ಪಲಿಲ್ಲ. ಸೊ ಅವ್ನು ಬಸ್ ಬರೋ ತನಕ ನಿಂತಿದ್ದು, ಅವ್ನು ಬಸ್ ಹತ್ತದ್ಮೇಲೆ ನಾನು ಈಗ ನನ್ನ ಕೆಲಸಕ್ಕೆ ನಾನು ಹೋಗ್ತಾಯಿದ್ದೀನಿ. ಯಾರನ್ನೋ ಒಬ್ರನ್ನ ಹುಡ್ಕೊಂಡು ಹೋಗ್ತಾಯಿದ್ದೆ ಅವ್ರ ಮನೆ ಹತ್ರ. ಸೊ ತಪ್ಪು ನಂದೇ ಗೈಸ್. ಎಲ್ರಿಗೂ ಲೀನಿಯನ್ಸ್ ಕೊಟ್ಟು ತಲೆ ಮೇಲೆ ಕೂರಿಸ್ಕೊಂಡು ಸದ್ರ ಕೊಟ್ಟಿರೋದು ಫಸ್ಟ್ ಆಫ್ ಆಲ್ ತಪ್ಪು ನಂದೇನೆ. ಇಷ್ಟು ನಡೀತು ಬೆಳಗ್ಗೆ. ಆಗ್ತಾ ಇಲ್ವಾ? ಆಗ್ತಾ ಇಲ್ವಾ? ಇವತ್ತಂತೂ ಬೆಳಗ್ಗೆಯಿಂದ ಮೂಡ್ ಆಫ್ ಡೇ ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದ ಇಷ್ಟೆಲ್ಲ ಕೆಲಸ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ವಾರ ಏನಿಲ್ಲ, ಕಡೆ ಆಷಾಢ ಶುಕ್ರವಾರ ಇರೋ ಪ್ರಯುಕ್ತ ಎಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡಿಕೊಂಡು, ಟೇಲ್ಸ್ ಎಲ್ಲ ಸೋಪ್ ಆಯಿಲ್ ಹಾಕಿ ತೊಳ್ಕೊಂಡು, ಸೊ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡು, ದೇವ್ರ ಸಾಮಾನಿಗೆಲ್ಲ ಬತ್ತಿ ಹಾಕಿ ತುಪ್ಪ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಸೊ ಇವತ್ತಂತೂ ತುಂಬ ಹೆತಿಕ್ ಡೇ ಅಂತ ಅನ್ಬೋದು. ಯಾಕೆಂದರೆ ತುಂಬ ಬಟ್ಟೆಗಳೆಲ್ಲ ವಾಶ್ ಮಾಡಿ, ಕರ್ಟನ್ಸ್ ವಾಶ್ ಮಾಡಿ, ಬೆಡ್ ಸ್ಪ್ರೆಡ್ಸ್ ವಾಶ್ ಮಾಡಿ, ಬೆಡ್ ಸ್ಪ್ರೆಡ್ ಎಲ್ಲ ಬೇರೆ ಚೇಂಜ್ ಮಾಡಿ ಎಲ್ಲ ರೆಡಿ ಮಾಡಿದೆ. ಬಟ್ ವಿಡಿಯೋ ಮಾಡೋಕ್ಕೆ ನನಗೆ ನಿಜಕ್ಕೂ ಒಂಥರ ಬೇಜಾರು, ಮೂಡ್ ಆಫು. ಸೊ ನಿಜಕ್ಕೂ ಬೇಜಾರಾಗ್ತಾಯಿತ್ತು, ಅದಕ್ಕೆ ವೀಡಿಯೋನೇ ಮಾಡ್ಕೊಂಡಿಲ್ಲ. ಎಷ್ಟು ಬಟ್ಟೆ ವಾಶ್ ಮಾಡಿದ್ದೀನಿ ಅಂದರೆ ಇವತ್ತು 2 ರೌಂಡ್ ಮಿಷಿನ್ಗೆ ಹಾಕಿದ್ದೀನಿ, 1 ರೌಂಡ್ ಕೈಯಲ್ಲಿ ವಾಶ್ ಮಾಡಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟು ನೋಡಿ, ಸತೀಶು ತಿಂಡಿ ತಿಂದಿದ್ದಾರೆ. ಸೊ ಬೆಂಡೆಕಾಯಿ ಹುಳಿ ಜೊತೆಗೆ ಗೋಧಿ, ನವಣೆ, ದೋಸೆ. ಸೊ ಎಲ್ಲ ಕೆಲಸ ಮುಗಿದಿದೆ. ನಂದಿನ ಬ್ರೇಕ್ಫಾಸ್ಟ್ ಆಗಿಲ್ಲ. ತುಂಬ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಎಲ್ಲನೂ ನೀಟಾಗಿ ಸೆಕ್ರಿಗೇಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಬಾತ್ರೂಮ್ ವಾಶ್ ಮಾಡಿದ್ದೀನಿ. ಎಷ್ಟೊಂದೆಲ್ಲ ಕೆಲಸ, ಬಟ್ ಮೂಡ್ ಮಾತ್ರ ಸರಿ ಹೋಗಲಿಲ್ಲ. ಕೆಲಸ ಮಾಡಿದ್ರೆ ಮನಸ್ಸು ಸರಿ ಹೋಗುತ್ತೇನೋ ಅಂತ ಕೆಲಸ ಮಾಡಿದೆ, ನಿಜಕ್ಕೂ ಸರಿ ಹೋಗಲೇ ಇಲ್ಲ. ಜಸ್ಟ್ ನಾವು ಮನೆಗೆ ಬಂದೆ. ಸೊ ಏನು ಗೊತ್ತಾ, ಬೆಳಗ್ಗೆಯಿಂದ ನನಗೆ ಯಾವುದ್ರ ಮೇಲೂ ಇಂಟ್ರೆಸ್ಟೇ ಇಲ್ಲ. ಏನು ಮಾಡಬೇಕು, ವಿಡಿಯೋ ಮಾಡಬೇಕಾ ಬೇಡವಾ, ನಿಜಕ್ಕೂ ಒಂಥರ ಬೇಜಾರು. ಸುಮಾರು ಜನ ಅಂತೀರಾ ಇಷ್ಟೆಲ್ಲ ಆ್ಯಕ್ಟಿವ್ ಆಗಿರ್ತೀರಾ ಅಂತ. ಒಂದೊಂದ್ಸಲಿ ಮಾತ್ರ ಎಷ್ಟೊಂದು ಬೇಜಾರಾಗ್ಬಿಡುತ್ತೆ ಅಂತಂದರೆ ಯಾವುದು ಬೇಡ ಆಚೆ ಆಯಿತು ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಸುಮಾರು ಜನ ನನ್ನನ್ನು ಇದೊಂದು ಫೇಸ್ನ ನೋಡಿರ್ತೀರ. ಯಾವ ಫೇಸ್ ಅಂದರೆ, ನಾನು ಡೈರೆಕ್ಟಾಗಿ ಬಡ ಅಂತ ಮಾತಾಡೋ ಫೇಸ್ನ ಮಾತ್ರ ನೋಡಿರ್ತೀರ. ಬಟ್ ನಾನು ಹಾಗಲ್ಲ ಗೈಸ್, ರಿಯಲಿ ಬೈ ಹಾರ್ಟ್ ನಾನು ಹಂಗಲ್ವೇ ಅಲ್ಲ. ಒಬ್ರು ಕಷ್ಟ ಅಂದರೆ, ಒಬ್ರು ನೋವಂದರೆ ತುಂಬ ಬೇಗ ಮರುಗ್ಬಿಡ್ತೀನಿ. ಹಿಂಗಿಟ್ರೆ ಹಿಂಗೆ ಬೀಳ್ತಾ ಇದೆ ನನ್ನ ಮೊಬೈಲು. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಬೆಳಗ್ಗೆಯಿಂದ ಏನೇನಾಯಿತೋ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನಿ. ಯಪ್ಪ, ನನಗೆ ಹೇಳ್ಕೊಬೇಕೋ ಬೇಡವೋ ಗೊತ್ತೇ ಆಗ್ತಾಯಿಲ್ಲ. ನನ್ನ ಕಣ್ಣು ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ರಾತ್ರಿ ಎಲ್ಲ ನಿದ್ರೆ ಬಂದಿಲ್ಲ, ರಾತ್ರಿಯೂ ಕೂಡ ನಾನೇನು ತಿಂದಿಲ್ಲ, ಹೊಟ್ಟೆ ತುಂಬ ಹಸಿತಾ ಇದೆ. ಸೊ ತಿನ್ನಬೇಕು. ಸತೀಶ್ದು ತಿಂಡಿಯಾಗಿದೆ, ಕೆಳಗಡೆ ಗೋಡೌನಲ್ಲಿ ಕೆಲಸ ಇದೆ, ಕೆಲಸ ಮಾಡ್ತಾಯಿದ್ದಾರೆ. ಒಂಥರ ಬೇಜಾರು, ಯಾವುದ್ರ ಮೇಲೂ ಇಂಟ್ರೆಸ್ಟೇ ಇಲ್ಲ ಇವತ್ತು. ಸಖತ್ ಬೇಜಾರು. ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ. ವಾಕಿಂದ ಬಂದು 1 ನಿಮಿಷಕ್ಕೂ ಕೂತ್ಕೊಳ್ಳಿಲ್ಲ, ಈಗಲೇ ಕೂತಿರೋದು. ಸೊ ಸತೀಶ್ ಬಟ್ಟೆ, ಸ್ನಾನ ಮಾಡೋ ಬಟ್ಟೆ ಇದೆ, ಅದನ್ನು ವಾಶ್ ಮಾಡಿ ಬರ್ತೀನಿ. ಬೆಳಗ್ಗೆಯಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ನೋಡಿದ್ರಲ್ಲ ಬೆಳಗ್ಗೆಯಿಂದ ಏನೇನಾಗಿದೆ ಏನು ಎತ್ತ ಅಂತ. ಇವತ್ತು ನಾನು ಆ್ಯಕ್ಚುಲಿ ಅವ್ರ ಮನೆ ಹತ್ರ ಹೋಗಿದ್ದೆ. ಯಾರು ಏನು ಅಂತ ಏನು ಹೆಸರು ಬೇಡ, ಇಸ್ಕೊಳ್ಳುವಾಗ ನನ್ನ ಹತ್ರ ಹೆಲ್ಪ್ ತಗೊಳ್ಳುವಾಗ ಒಂಥರ ಇರ್ತಾರೆ. ಸೊ ಇದೆಲ್ಲ ನನ್ನ ಪರ್ಸ್ನಲ್ ವಿಷಯ. ನಾನು ಯಾಕೆ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಅಂದರೆ, ನೀವು ನಂತರ ನಂಬಿ ಮೋಸ ಹೋಗಬೇಡಿ. ಸುಮಾರು ಇಯರಿಂಗ್ಸ್ ಕೊಟ್ಟಿದ್ದೆ, ಸುಮಾರು ಗೋಲ್ಡ್ ಜ್ಯುವೆಲ್ರೀಸ್ ಕೊಟ್ಟಿದ್ದೆ, ಬ್ಯಾಂಗಲ್ಸ್ ಕೊಟ್ಟಿದ್ದೆ, ಹಾರಗಳು ಕೊಟ್ಟಿದ್ದೆ, ಅದು ಕೊಟ್ಟಿದ್ದೆ, ಇದು ಕೊಟ್ಟಿದ್ದೆ. ಸೊ ಅದೂ ಇದೇ ಥರ ಮಾಡಿದ್ದಿದ್ರೆ ಏನು ಇವತ್ತಿನ ಕತೆ, ನನ್ನ ಕತೆ. ದುಡ್ಡು ಎಂಥವ್ರನ್ನೂ ದೂರ ಮಾಡಿಬಿಡುತ್ತೆ, ಎಂಥ ಸಂಬಂಧಿಕರನ್ನು ದೂರ ಮಾಡಿಬಿಡುತ್ತೆ, ಎಂಥ ಫ್ರೆಂಡ್ಶಿಪ್ನೂ ದೂರ ಮಾಡುತ್ತೆ ಅನ್ನೋದಕ್ಕೆ ವೆರಿ ಗುಡ್ ಎಕ್ಸಾಂಪಲ್ ಇದು. ದುಡ್ಡು ಎಷ್ಟು ಮುಖ್ಯನೋ ದುಡ್ಡು ಅಷ್ಟೇ ಕೆಟ್ಟದು. ದುಡ್ಡು ಎಷ್ಟು ಲೈಫಲ್ಲಿ ಇಂಪಾರ್ಟೆಂಟೋ ದುಡ್ಡು ಅಷ್ಟೇ ಕೆಟ್ಟದು. ಸೊ ನಾನು ಮನೆ ಹತ್ರ ಹೋಗಿ ಸ್ವಲ್ಪ ಮಾತಾಡಬೇಕಾಗಿತ್ತು. ಅದೆಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಡೋಣ ಅನ್ನೋಷ್ಟು ಸಿಟ್ಟು ಬಂದಿತ್ತು. ಇದು ನಿನ್ನೆ ಮೊನ್ನೆಯಿಂದ ಅಲ್ಲ, 1 ವರ್ಷದಿಂದ ಟ್ರೈ ಮಾಡ್ತಾಯಿದ್ದೀನಿ. ಕೊಟ್ಟು ನಿಷ್ಠೂರ ಆಗೋಕ್ಕಿಂತ ಕೊಡದೆ, ನಾನು ಹಿಂಗೂ ನಿಷ್ಠೂರ ಆಗೇ ಆಗ್ತೀವಿ. ಕೊಟ್ಟು ನಿಷ್ಠೂರ ಆಗೋ ಬದಲು ಕೊಡ್ದೇ ನಿಷ್ಠೂರ ಆಗ್ಬೋದು ಅನ್ನೋ ಒಂದು ನೀತಿ ಪಾಠನ ನಾನು ಇದರಿಂದ ಕಲ್ತಿದ್ದೀನಿ. ಸೊ ನಿಮಗೂ ಹೇಳ್ತಾ ಇದ್ದೀನಿ ನೋಡಿ.
ನನಗೆ ಈ ವ್ಲಾಗ್ ಮಾಡುವಾಗ ಹಿಂಗೆ ಡಿಸ್ಟರ್ಬ್ ಆಗಿಬಿಟ್ರೆ ನನಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಒಂದು ಫಸ್ಟ್ ಚೆನ್ನಾಗಿರೋ ಟ್ರೈಪಾಡ್ ತೊಗೋಬೇಕು ನಾನು. ಈ ಮಕ್ಕಳದೇ ಕಿತಾಪತಿ ಅಂತ ಅನಿಸುತ್ತೆ. ತಿಂಡಿ ತಿನ್ನೋಕ್ಕೂ ಮನಸ್ಸು ಬರ್ತಾಯಿಲ್ಲ ನನಗೆ. ನನಗೆ ಎಮರ್ಜೆನ್ಸಿ ಇರುತ್ತೆ, ನನಗೂ ಕಷ್ಟ ಇರುತ್ತೆ. ಸೊ ನನಗೇನು ಕಷ್ಟ ಇರಲ್ವಾ? ಈಗ ನಾನು ಕೇಳ್ತಾ ಇರೋದು ಅವ್ರ ದುಡ್ಡು ನಾನು ಕೇಳ್ತಾ ಇಲ್ಲ. ನಾನು ಕೊಟ್ಟಿರೋ ದುಡ್ಡನ್ನ ನನಗೆ ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಸುಮಾರು ಜನ ಅನ್ಕೋತಾರೆ, ನಿಮ್ಗೆ ಯಾರೋ ಫ್ರೆಂಡ್ಸ್ ಇಲ್ವಾ, ನಿಮ್ಗೆ ಯಾರೋ ರಿಲೇಷನ್ಸ್ ಇಲ್ವಾ, ಯಾಕೆ ಯಾರನ್ನೂ ನೀವು ಮನೇಲಿ ತೋರಿಸಲ್ಲ, ನಿಮ್ಮ ವ್ಲಾಗಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಲ್ಲ ಅಂತ. ಆದಷ್ಟು ನಾನು ಎಲ್ಲರಿಂದ ದೂರ ಆಗಿರೋಕ್ಕೆ ಇಷ್ಟಪಡ್ತೀನಿ. ಹಿಂಗೆ ತುಂಬ ಕ್ಲೋಸ್ ಮಾಡಿಕೊಂಡ್ರೆ, ತುಂಬ ಹತ್ರ ಆದರೆ ಈ ರೀತಿ ಆಗುತ್ತೆ. ಸರ್ವೇ ಸಾಮಾನ್ಯ. ಇವಳಿಗೇನು ಕಮ್ಮಿ, ಇವಳಿಗೆಲ್ಲ ಇದೆ, ಇವಳಿಗೇನು ಕಮ್ಮಿ. ಗೈಸ್, ನಂದು ಕಷ್ಟಗಳಿರ್ತವೆ, ಸಾವಿರ ಕಷ್ಟಗಳಿರ್ತವೆ, ಬೇಜಾನ್ ಕಷ್ಟಗಳಿರ್ತವೆ. ನಾನು ಯಾವಾಗಲೂ ಖುಷಿಯಾಗಿ ಒಂದು ಪಾಸಿಟಿವ್ ಆಗಿ ಯಾಕೆ ವ್ಲಾಗ್ನ ಮಾಡ್ತೀನಿ, ಅಲ್ಲಿ ಬಿಟ್ಕೊಂಡು ಯಾಕೆ ಯಾವಾಗಲೂ ಖುಷಿಯಾಗಿರೋದನ್ನು ಶೇರ್ ಮಾಡ್ತೀನಿ ಗೊತ್ತಾ? ಎಲ್ಲರಿಗೂ ನೋವು, ಯಾರಿಗೆ ನೋವಿರಲ್ಲ, ಯಾರಿಗೆ ಲೈಫಲ್ಲಿ ಕಷ್ಟಗಳಿರಲ್ಲ. ಸುಮಾರು ಜನ ನಿಮ್ಮ ವ್ಲಾಗ್ನ ನೋಡಿ, ನೀವಿರೋದನ್ನ ನೋಡಿ, ನಾನು ಎಷ್ಟೋ ನನ್ನ ನೋವುಗಳನ್ನ ಮರ್ತಿದ್ದೀನಿ, ನಾನು ಎಷ್ಟೋ ನನ್ನ ಕಷ್ಟಗಳನ್ನ ಮರಿತೀನಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಂತ ಅಂದಾಗ ಅದು ಇಲ್ಲಿಗೆ ಟಚ್ ಆಗುತ್ತೆ. ಅದಕ್ಕೋಸ್ಕರ ನಾನು ಖುಷಿಯಾಗಿರೋದನ್ನು, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಒಂದು ಗುಡ್ ಇಂಟೆನ್ಷನಿಂದ ನಾನು ಯಾವಾಗಲೂ ಹ್ಯಾಪಿಯಾಗಿ ಅಲ್ಲಿ ಬಿಟ್ಕೊಂಡು ಸಪ್ಪಮೊರೆ ಹಾಕ್ಕೊಳ್ದಿರ, ಕಷ್ಟ ನೋವು ಹೇಳ್ಕೊಳ್ದಿರ ಖುಷಿಯಾಗಿ ವ್ಲಾಗ್ನ ಮಾಡ್ತಾಯಿರ್ತೀನಿ, ವ್ಲಾಗ್ನ ಶೇರ್ ಮಾಡ್ತಾಯಿರ್ತೀನಿ. ಸೊ ಯಾವಾಗಲೂ ಬೇಜಾರು ಮಾಡಿಕೊಂಡು ಅದೇ ಹೇಳ್ಕೊಂಡು ಕೂತ್ಕೊಂಡ್ರೆ ಏನಂತಾರೆ, ಅಯ್ಯೋ ನಮ್ಮ ಮನೇಲೂ ಇದೆ, ಇವಳ್ದು ಇದೆ ಸ್ಟೋರಿ ಕೇಳಬೇಕಾ ಅನಿಸತ್ತೆ. ಸೊ ಸುಮಾರು ಜನ ಅಂತಾರೆ, ನೀವು ಕೆಲಸ ಮಾಡೋದನ್ನ ನೋಡಿ ನಾನು ಹೋಗಿ ಎದ್ದು ಕೆಲಸ ಮಾಡ್ತೀನಿ ಸಿಸ್ ಅಂತ. ತುಂಬ ಮೋಟಿವೇಶನ್, ಇನ್ಸ್ಪಿರೇಷನ್ ನೀವು ಅಂತ. ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ, ಕೊಟ್ಟು ನಿಷ್ಠುರ ಆಗೋಕ್ಕಿಂತ ಕೊಡದೇನ ನಿಷ್ಠುರ ಆಗ್ಬಿಡಿ. ಯಾವಾಗಲೂ ನಿಷ್ಠುರ ಆಗೋದಂತೂ ಇದ್ದಿದ್ದೆ ಲೈಫಲ್ಲಿ. ಯಾವುದೇ ಸಂಬಂಧಿಕರಿಗಾಗಲಿ, ಯಾವುದೇ ಫ್ರೆಂಡ್ಸ್ಗಾಗಲಿ ಫ್ರೆಂಡ್ಶಿಪ್ ಇರಬೇಕು. ಹೆಂಗಿರಬೇಕು ಅಂದರೆ, ಇಂಥ ಫ್ರೆಂಡ್ಸ್ ಅಂತೂ ಬೇಡವೇ ಬೇಡ. ನನಗಿವಾಗ ಅನ್ನಿಸ್ತಾ ಇದೆ, ಅಷ್ಟೊಂದೆಲ್ಲ ಕೊಟ್ಟನಲ್ಲ, ಆ ಟೈಮಲ್ಲಿ ನೀ ಕೊಟ್ಟೇ ಇಲ್ಲ ಅಂತ ಅಂದಿದ್ದಿದ್ರೆ ನನ್ನ ಕತೆ ಏನಾಯ್ತಿತ್ತು ಇವತ್ತಿನ ಕಾಲದಲ್ಲಿ. ನಾನು ಪೂಜೆ ಮಾಡೋ ಭಗವಂತನೇ ನನ್ನನ್ನು ಕಾಪಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಾನು ಋಣದಲ್ಲೇ ಇರಲಿ ಬಿಟ್ಬಿಡೋಣ ಅಂದರೆ ಅದು ಗೈಸ್ ದುಡ್ಡು ಸಣ್ಣ ಅಮೌಂಟ್ ಅಂತೂ ಅಲ್ವೇ ಅಲ್ಲ. ಯಪ್ಪ, ನೆನೆಸ್ಕೊಂಬಿಟ್ರೆ ನಿದ್ರೆನೇ ಹೊರಟೋಗ್ಬಿಟ್ಟಿದೆ ಗೈಸ್. ನನಗೆ ಏನು ಹೇಳ್ಕೊಬೇಕೋ ಬಿಡಬೇಕೋ, ಹೇಳ್ಬೇಕಾ ಬೇಡವಾ ಅದು ಗೊತ್ತಾಗ್ತಾ ಇಲ್ಲ. ಮೋಸ ಹೋಗ್ಬಿಟ್ಟೆ ಗೈಸ್, ನಿಜಕ್ಕೂ ಮೋಸ ಹೋಗ್ಬಿಟ್ಟೆ. ನನ್ನ ಅಮೌಂಟು ಸಿಗುತ್ತೋ ಇಲ್ಲೋ ಅನ್ನೋ ಗ್ಯಾರಂಟಿ ನನಗೆ ಸಾವಿರಗಳಲ್ಲಾಗಿದ್ದರೆ ಸುಮ್ಮನೆ ಆಗ್ಬಿಡ್ತಾಯಿದ್ದೆ. ಏನು ಮಾಡಲಿ ಅಂತ ಗೊತ್ತಾಗ್ತಾಯಿಲ್ಲ. ಸತೀಶ್ಗೆ ಗೊತ್ತಾದ್ರಂತೂ ನಿಂಗೆ ಇವೆಲ್ಲ ಬೇಕಿತ್ತ ಅಂತ ಉಗಿತಾರೆ, ನಿಜಕ್ಕೂ ಉಗಿತಾರೆ. ಏನು ಮಾಡಲಿ, ರಾತ್ರಿನೂ ಊಟ ಮಾಡಿಲ್ಲ, ಹೊಟ್ಟೆ ಹಸಿತೈತೆ. 9:45 ಆಯ್ತಾ ಬಂತು. ಅವ್ರು ತಿಂಡಿ ಕೆಲಸ ಮಾಡ್ತಾಯಿದ್ದಾರೆ ಕೆಳಗಡೆ. ಯಾರಿಗೆ ಹೇಳಲಿ ಯಪ್ಪ. ಮನೆ ಹತ್ರನೂ ಹುಡ್ಕೊಂಡು ಹೋಗಿದ್ದೀನಿ. ಇವಾಗ ಅವಾಗ ಫೋನ್ ಮಾಡ್ತೀನಿ ಅಂತಾರೆ. ಚೀಟಿ ಅಮೌಂಟುಗೆ ನಂದು ವರ್ಷಗಳಿಂದ ಈ ಥರ ಯಾರೂ ಮೋಸ ಹೋಗಬೇಡಿ ಗೈಸ್, ಅಷ್ಟೇ ಹೇಳೋದು. ಕೆಳಗಡೆ ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಯಾಕಂದರೆ ನಮ್ಮ ಹುಡುಗರೆಲ್ಲರೂ ಇದ್ದರು. ಸೊ ತಲೆ ಕೆಟ್ಟಂಗೆ ಆಗ್ತಾಯಿತ್ತು. ಒಂದು ರೌಂಡ್ ಕೆಳಗಡೆ ಹೋಗಿ ಬರೋಣ, ಏನು ಮಾಡ್ತಾಯಿದ್ದಾರೆ ನೋಡ್ಕೊಂಬರೋಣ ಅಂತ ಹೋದೆ. ಸತೀಶ್ಗೆ ಮ್ಯಾಟ್ರು ಆಲ್ರೆಡಿ ಗೊತ್ತಾಗಿದೆ ಅಂತ ನಂಗೆ ಗೊತ್ತಾಯಿತು ಅವರ ರಿಯಾಕ್ಷನಲ್ಲೇ. ಬಟ್ ಈ ವಿಷಯ ಇಷ್ಟು ದೊಡ್ಡದಾಗುತ್ತೆ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ದುಡ್ಡು ನಂದು, ಕೊಟ್ಟಿರೋಳು ನಾನು. ಸತೀಶ್ಗೆ ಫೋನ್ ಮಾಡೋ ಅವಶ್ಯಕತೆಯೇ ಇರಲಿಲ್ಲ ಅವಳಿಗೆ. ಸೊ ಅವಳು ಯಾಕೆ ಸತೀಶ್ಗೆ ಕಾಲ್ ಮಾಡಿ ಮಾತಾಡಿದ್ಲು ಅಂತಲೂ ನನಗೆ ಗೊತ್ತಾಗಲಿಲ್ಲ. ಬಟ್ ಸತೀಶ್ ನಂಬರ್ ಇದೆ ಇಲ್ಲ ಅಂತೆಲ್ಲ, ಸೋ ಕಾಲ್ಡ್ ಫ್ರೆಂಡ್, ಸೋ ಕಾಲ್ಡ್ ರಿಲೇಟಿವ್ ಅಂದಮೇಲೆ ನಂಬರ್ ಇಟ್ಕೊಂಡಿರ್ತಾರೆ ಎಲ್ಲರೂ, ಅದು ಬೇರೆ ಪ್ರಶ್ನೆ. ಬಟ್ ನನ್ನ ವ್ಯವಹಾರದಲ್ಲಿ ನನ್ನ ದುಡ್ಡು ಇಸ್ಕೊಂಡು ಸತೀಶ್ಗೆ ಕಾಲ್ ಮಾಡೋ ಉದ್ದೇಶ ಅವಳಿಗೆ ಏನಿತ್ತು? ಗಂಡಸ್ರಿಗೆ ಕಾಲ್ ಮಾಡಿ ಮಾತಾಡೋಂಥದ್ದು ಏನಿದೆ? ನಾನು ಅವ್ರ ಗಂಡಂಗೆ ಕಾಲ್ ಮಾಡಿ ಮಾತಾಡ್ತೀನಿ,
ಅವ್ರ ಗಂಡಂದು ನಂಬರೇ ಇಲ್ಲ ನನ್ನ ಹತ್ರ. ಅಂಥದ್ರಲ್ಲಿ ಇವಳು ಯಾಕೆ ಬೇರೆ ಮನೆ ಹೆಣ್ಮಕ್ಳದು ನಂಬರ್ ಇಟ್ಕೊಂಡು ಅವ್ರಿಗೆ ಫೋನ್ ಮಾಡಿ ಬೇಡದಿರೋದೆಲ್ಲ ಮಾತಾಡಿದ್ಲು. ನನಗಿದು ದೊಡ್ಡ ಕ್ವೆಶನ್ ಮಾರ್ಕ್. ಹೋದ್ರೆ ಒಂಚೂರು ಬೇಜಾರು ಕಮ್ಮಿ ಆಗುತ್ತೇನೋ ಅಂತ ಹೋದರೆ ನನಗೆ ಕೆಲಸ ಹೇಳ್ತವ್ರೆ, ಬೈಲಿ ಅದು ಮಾಡು ಇದು ಮಾಡು ಅಂತ. ಹೋಗಿ ಗೈಸ್, ಯಾವಳ ಕೈಲಾಗುತ್ತೆ? ಡೈಲಿ ಸಾಯೋರ್ಗೆ ಅಳೋರು ಯಾರೋ ಅನ್ನೋಂಗೆ ನನ್ನ ಕೈಲಾಗಲ್ಲ. ತುಂಬ ಬೇಜಾರಾಗ್ತಾಯಿದೆ ನನಗೆ, ಸುಸ್ತಾಯ್ತೈತೆ. ಬೆಳಗ್ಗೆಯಿಂದ 3 ಬಾತ್ರೂಮ್ ಉಜ್ಜಿದ್ದೀನಿ, ಎಲ್ಲ ಕೆಲಸ ಮಾಡಿದ್ದೀನಿ, ತಿಂಡಿ ಮಾಡಿದ್ದೀನಿ, ಮಕ್ಕಳು ರೆಡಿ ಮಾಡಿದ್ದೀನಿ. ಒಂದು ಮನುಷ್ಯನ ನನ್ನ ಕತ್ತೇನ ಎಷ್ಟು ಬಟ್ಟೆ ಒಗ್ದಿದ್ದೀನಿ ಗೊತ್ತಾ? 1 ಲೋಟ ಕಾಫಿ ಕುಡ್ದಿಲ್ಲ ಇವತ್ತು ನಾನು ಬೇಜಾರಿಗೆ. ತಿಂಡಿ ತಿನ್ನೋಣ ಬನ್ನಿ. ರೊಟ್ಟಿ ಎಲ್ಲ ಹೊರೋಗ್ಬಿಟ್ಟೈತೆ. ದೋಸೆ, ನವಣೆ ದೋಸೆ, ನವಣೆ ಗೋಧಿ ದೋಸೆ, ಬೆಂಡೆಕಾಯಿ ಹುಳಿ. ಸುಮಾರು ಹಳೆಯ ವ್ಲಾಗಳೆಲ್ಲ ಈ ರೆಸಿಪಿ ಶೇರ್ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ಇಂಟ್ರೆಸ್ಟ್ ಇದ್ದರೆ ಒಂಚೂರು ಚೆಕ್ ಮಾಡಿ ನನ್ನ ಹಳೆ ವ್ಲಾಗ್ಗಳನ್ನ. ಬೆಂಡೆಕಾಯಿ ಹುಳಿ ಮೋಡ ಮುಚ್ಕೊಂಬಿಡ್ತು, ಬಟ್ಟೆಗಳು ಎತ್ಕೊಬೇಕು. 2ನೇ ರೌಂಡ್ 4 ರೊಟ್ಟಿ. ಬಿಸಿ ಇದ್ದಿದ್ರೆ 5 ತಿಂದ್ಬಿಡ್ತಾಯಿದ್ದೆ ನಾನು. ತುಂಬ ಬೇಜಾರಾದಾಗ ತುಂಬ ತಿಂತೀನಿ. ರಾತ್ರಿನೂ ಏನೂ ತಿಂದಿರಲಿಲ್ಲ. ಹಣೆಯಲ್ಲಿ ಬರ್ದಂಗೆ ಆಗುತ್ತೆ, ಜಾಸ್ತಿ ಫೀಲ್ ಮಾಡಬಾರ್ದು. ಊಟ ತುಂಬ ತಿನ್ನಬೇಕು, ಕೆಲಸ ಮಾಡೋಕ್ಕೆ ಶಕ್ತಿ ಬೇಕು ತಾನೆ. ನಾ ಸುಸ್ತಾಗಿ ಮಲ್ಕೊಂಡ್ರೆ ನನ್ನ ಯಾರು ನೋಡ್ಕೊತಾರೆ? ಯಾರೂ ಬರಲ್ಲ. ಸ್ವಾರ್ಥಿಗಳ ಪ್ರಪಂಚ. ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡು ಮನೇಲಿದ್ದೋಳ ಮೇಲೆ ಬಂದ್ಬಿಟ್ಟು ಕೈಯ ಅಂತ ರೇಗಾಡ್ತಾ ಇದ್ದಾರೆ. ಸೊ ನಾನು ಹೇಳೋದು ಒಂದೇ, ದುಡ್ಡು ನಂದು, ನಿಂದಲ್ಲ. ನೀನು ನನ್ನ ಹತ್ರ ರೇಗಾಡೋ ಅವಶ್ಯಕತೆ ಇಲ್ಲ. ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ನನಗೆ ಕೊಡು ಅಂದರೆ ಇವ್ರು ಕೊಡ್ತಾರಾ? ಹೇಳಿ, ಕೊಡ್ತಾರಾ? ಬೆಳಗ್ಗೆಯಿಂದ ನಾನು ಇಷ್ಟು ಬಟ್ಟೆ ಒಗ್ದಿದ್ದೀನಿ. ಅನ್ನೋರು ಆಡೋರೆಲ್ಲ ನಮ್ಮ ಕಷ್ಟಕ್ಕಾಗಲ್ಲ ಅನ್ನೋದಕ್ಕೆ ಈಗ ನಾನು ಸತೀಶ್ ಅವ್ರಿಗೆ ಒಂದು ಮಾತು ಕೇಳ್ತೀನಿ. ಸೊ ಇವರು ಫೇವರ್ ಆಗಿರಬೇಕಾಗಿದ್ದು ನನಗೆ, ಇವ್ರ ಸಂಬಂಧಿಕರಿಗಾಗಲಿ ಅಥವಾ ಬೇರೆಯವ್ರಿಗಾಗಲಿ ಅಲ್ಲ. ತಪ್ಪು ಯಾರ್ದಿದೆ? ನೀನು ಯಾಕೆ ಕೊಟ್ಟೆ? ತಪ್ಪು ನಿಂದು. ಹೌದು, ತಪ್ಪು ನಂದೇನೆ. ನಾನೇ ಹೇಳ್ತಾ ಇದ್ದೀನಲ್ಲ, ಕೊಟ್ಟು ನಿಷ್ಠೂರ ಆಗಿದ್ದೀನಿ. ಬಟ್ ಅವಳು ಮನೆ ಹತ್ರ ಏನು ಹುಡ್ಕೊಂಡು ಹೋಗಿದ್ದೆ ಅಂದರೆ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಮನೆ ಹತ್ರ ಹುಡ್ಕೊಂಡು ಹೋಗದೆ ಇನ್ನೆಲ್ಲಿ ಹುಡ್ಕೊಂಡು ಹೋಗ್ತಾರೆ ಗೈಸ್? ನೀವೇ ಹೇಳಿ. ತಪ್ಪಿದ್ರೆ ಶ್ವೇತಾ ನಿಂದು ತಪ್ಪು ಅಂತ ಮನೆ ಹತ್ರ ಹುಡ್ಕೊಂಡು ಹೋಗದೆ ಇನ್ನೆಲ್ಲಿ ಹೋಗ್ತಾರೆ? ಕಾಲ್ ಅಟೆಂಡ್ ಮಾಡಿಲ್ಲ ಅಂದರೆ. ಈಗ ನಾನು ಕೇಳಿದ್ದು ಒಂದೇ ಸತೀಶ್ನ, ನೀವು ದುಡ್ಡು ಕೊಟ್ಟಿದ್ರಿ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಬೇರೆ ಯಾರಿಗೋ, ಈಗ ಅವ್ರು ಫೋನ್ ಅಟೆಂಡ್ ಮಾಡಿಲ್ಲ ಅಂದರೆ ಅವ್ರು ಎಲ್ಲಿರ್ತಾರೋ ಅಲ್ಲಿಗೆ ಹೋಗ್ತೀರಾ? ಟೀ ಹೋಟ್ಲ್ ಹತ್ರ ಇದ್ದರೆ ಅಲ್ಲಿ ಹೋಗ್ತೀರಾ, ಇಲ್ಲ ಅವ್ರ ಮನೆ ಹತ್ರ ಇದ್ದರೆ ಅವ್ರ ಮನೆ ಹತ್ರ ಹೋಗ್ತೀರಾ? ನಂದೇನು ತಪ್ಪು ಇದರಲ್ಲಿ? ನನಗೆ ಅನ್ನೋ ಅವಶ್ಯಕತೆ ಏನಿದೆ? ನಾನೊಬ್ಳು ಬಿಟ್ಟಿದ್ದೀನಿ ನಿಮ್ಮ ಮನೆ ಕೆಲಸ ಮಾಡಿಕೊಂಡು, ನಿಮ್ಮ ಉಸಿರ ತೊಳ್ಕೊಂಡು, ನೀವು ಹೇತಿದ್ದನ್ನೆಲ್ಲ ಉಜ್ಕೊಂಡು, ನಿಮ್ಮ ಬಟ್ಟೆಗಳು ಹೊಕ್ಕೊಂಡು, ನಿಮ್ಮ ಮಕ್ಕಳ ಕೆಲಸಗಳನ್ನ ಮಾಡಿಕೊಂಡು ನಾನು ಯಾವತ್ತೂ ಸ್ವಾರ್ಥಿ ಥರ ಯೋಚನೆ ಮಾಡೇ ಇಲ್ಲ. ಬಟ್ ಇವತ್ತಿನ ದಿನ ಮನೇಲಿದ್ದೊಳಗೆ ಕೆಲಸ ಮಾಡಿಕೊಂಡು ಆರಾಮಾಗಿ ಬಟ್ಟೆ ಗಿಟ್ಟೆ ಮಡ್ಚ್ಕೊಂಡು ಕೂತಿದ್ದೊಳಗೆ ಬಂದು ಇಷ್ಟು ರೇಗಾಡೋ ಅವಶ್ಯಕತೆ ಇಲ್ಲ. ಯಾವಳಿಗೋಸ್ಕರನೋ ಯಾವಳೋ ಫೋನ್ ಮಾಡಿದ್ಲು ಅಂತ. ಎಸ್, 100% ನಾನು ಮನೆ ಹತ್ರ ಹುಡ್ಕೊಂಡು ಹೋಗಿದ್ದು ನಿಜ, ಅಲ್ಲ ಅವಳು ಚಪ್ಪಲಿ ಇದ್ದಿದ್ದು ನಿಜ. ಅವಳು ನನ್ನನ್ನು ನೋಡಿರ್ಬೋದು, ನಾನು ಅವಳ ಮುಖ ನೋಡಿಲ್ಲ. ಬಂದ ತಕ್ಷಣ ಕಾಲ್ ಮಾಡಿಸಿ ಅಂತ ಹೇಳಿ ಬಂದಿದ್ದೀನೋ ಹೊರತು ಬೇರೆ ಒಂದು ಎಕ್ಸ್ಟ್ರಾ ಮಾತಾಡಿಲ್ಲ. ಅದರಲ್ಲಿ ನನಗನ್ನೋ ಅವಶ್ಯಕತೆನೇ ಇರಲಿಲ್ಲ. ನನ್ನ ಹತ್ರ ಜಗಳ ಮಾಡೋ, ನನಗೆ ಬೈಯೋ ಉದ್ದೇಶ ಇಂಟೆನ್ಷನ್ ಇದ್ದಿದ್ರೆ, ನಂದು ಏನಿದ್ರು ತಪ್ಪಿದ್ರೆ ನಿಂದು ತಪ್ಪು, ನೀನು ಇದನ್ನು ಮಾಡಿಲ್ಲ ಅಂತ ಹೇಳಿಬಿಟ್ಟು ಬೈಬೇಕೋ, ಯಾವುದೋ 3rd ಪರ್ಸನ್ಗೋಸ್ಕರ ನನಗೆ ಬೈಬೇಕೋ? ನೀವೇ ಹೇಳಿ ಗೈಸ್. ನಾನು ಹೇಳಿದೆ, ಅವಳು ಕೊಟ್ಟಿಲ್ಲ ಅಂದರೆ ಅಮೌಂಟ್ ನೀ ಕೊಡ್ತೀಯಾ? ನೋಡಿ, ದುಡ್ಡು ಎಂಥವ್ರನ್ನೂ ದೂರ ಮಾಡಿಬಿಡುತ್ತೆ ಅನ್ನೋರಿಗೆ ಇಷ್ಟೆಲ್ಲ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಯಾರಿಗೋಸ್ಕರ? ಯಾರಿಗೆ ದುಡಿಬೇಕು ಗೈಸ್? ಒಂದು ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿಲ್ಲ, ಒಂದು ಒಳ್ಳೆದು ಊಟ ತಿಂಡಿ ತಿನ್ನಲಿಲ್ಲ, ಒಂದು ಒಳ್ಳೆ ಕಡೆ ಹೋಗಲಿಲ್ಲ, ಒಂದು ಟೆಂಪಲ್ಗೆ ಜೊತೆಗೆ ಬರಲಿಲ್ಲ. ಏನಕ್ಕೋಸ್ಕರ ಇಷ್ಟೆಲ್ಲ ಹೊಟ್ಟೆಗೂ ತಿಂದಾರ? ದೇಹ ಹಾಳು ಮಾಡಿಕೊಂಡು, ಆರೋಗ್ಯ ಹಾಳು ಮಾಡಿಕೊಂಡು ಯಾಕೆ ದುಡಿಬೇಕು? ನನಗೆ ಎಷ್ಟು ನೋವಾಯಿತು, ನನಗೆ ಎಷ್ಟು ಬೇಜಾರಾಯಿತು ಅದು ನನಗೆ ಮಾತ್ರ ಗೊತ್ತು. ಹೇಳ್ಕೊಂಡ್ರೆ ಪಾಪ ನೀವು ಬೇಜಾರು ಮಾಡ್ಕೋತೀರಾ. ಇಷ್ಟು ದಿನ ನನ್ನ ನೋವು, ನನ್ನ ಕಷ್ಟ, ನಾನು ಯಾವುದನ್ನು ಯಾರ ಹತ್ರನೂ ನಾನು ಶೇರ್ ಮಾಡ್ಕೊಂಡಿಲ್ಲ. ಒಂಟಿ ಬೇವರ್ಸಿ ಥರ ನನ್ನ ಲೈಫ್ನ ನಾನು ಲೀಡ್ ಮಾಡ್ತಾ ಇದ್ದೀನಿ ಗೈಸ್. ನಿಜಕ್ಕೂ ನನ್ನ ಕಷ್ಟ ನನಗೆ ಗೊತ್ತು. ಈ ಥರ ಹಂಗಾತ ಉರುಳ್ಬಿಟ್ರಲ್ಲ ದಿಂಬಾಕಂಡು. ಯಾಕ್ರಿ ಅಪ್ಪಾಜಿ ಹುಚ್ಚ? ನನ್ನ ಪಾಡಿಗೆ ನಾನು ಬೇಜಾರಲ್ಲಿ ಕೂತಿದ್ದೆ. ಅಷ್ಟರಲ್ಲಿ ಗುರುಮಲ್ಲಪ್ಪ ಕೂಡ ಬಂದರು. ಅಯ್ಯೋ ಯಾಕೆ ಮೇಡಮ್, ಏನು ಮೇಡಮ್ ಅಂತ.
ಸೊ ಅವ್ರಿಗೆ ಹೇಳಿದ್ರೆ ಏನು ಪ್ರಯೋಜನ? ಅವ್ರು 6 ಕೊಟ್ಟರೆ ಅತ್ತೆ ಕಡೆ ಮಾತಾಡ್ತಾರೆ, 3 ಕೊಟ್ಟರೆ ಸೊಸೆ ಕಡೆ ಮಾತಾಡ್ತಾರೆ. ಯಾಕೆ ಅಂದರೆ ದುಡ್ಡು ಕೊಡೋರು ಅವ್ರ ಬಾಸ್ ಅಲ್ವಾ. ಸೊ ಅವ್ರ ಬಾಸ್ ಪರನೇ ಇರ್ತಾರೆ. ಯಾರ ಪರನಾದರೂ ಇರಲಿ, ನನಗೇನು ಬೇಜಾರಿಲ್ಲ. ನಾನು ನ್ಯಾಯದ ಪರ, ಸತ್ಯದ ಪರ. ಕೊಟ್ಟಿರೋದು ನನ್ನ ದುಡ್ಡು, ಇಸ್ಕೊಂಡಿರೋದು ಯಾರೋ. ಏನಿದ್ರು ವ್ಯವಹಾರ ನನ್ನ ಹತ್ರ ಇಟ್ಕೋಬೇಕು, ಬೇರೆ ಮನೆ ಗಂಡಸ್ರ ಹತ್ರ ಅಲ್ಲ. ನಾನು ಹಂಗಂದಿದ್ರೆ ಅವ್ರ ಗಂಡಂಗೆ ಫೋನ್ ಮಾಡ್ತಿದ್ದೆ. ಮರಣ ಬಂದದು ಸ್ವರ್ಗಂ ನೆನಚಿಗಿರಿಗಿರೆ ಅದು ಮರಣ ಪೋರೋದು ಅಂತ ಹೇಳ್ತಾನೆ. ಈ ಮಂಗ್ಳೂರು ಬಂದಿರೋ ಜೀವನ ಬರೀ ಕೋತಿ ಆಟ ಆಡ ಆಮರ್ಕೆ ನೆಗರೆ ಕೋತ್ಬಿಟ್ಟು ಸುಡಮ್ಮನೆ ಅಂತ ಬೈಯಲ್ವಾ? ಅದು ಮಂಗನಿಂದ ಬಂದಿರೋ ಮಾನವನ ಜನ್ಮ. ಹೌದಾ? ಸ್ವರ್ಗ ಅಂತ ನಾವು ತಿಳ್ಕೊಂಡಿವಿ, ನರಕ ಸಿಕ್ಕಾಕಬಿಟ್ಟು ಬಂದು ಅಂತ ಹೇಳಿ ಮಂಗನ್ ನೋಡೋದು ಕೇಳ್ತಿ ಬಂದದ್ದು. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಒಂದ್ಸಲ ಬೇಜಾರಾಗ್ಬಿಟ್ಟು ಅನಿಸ್ತದ, ಅವಸರ ಅಂತದ ಇದ್ದು ಏನು ಶಾಸ್ತ್ರ ಮೇಲೆ ಅದು ಯಾತಕ್ಕೆ ಅದು ಗಂಡ ಬೋಯ್ತಾನ ಹಂಗೆ ಆಗ್ತದೆ. ತಿರ್ಗಿ ಉತ್ತರ ಕೊಡಬೇಕು, ಮಗ ಉತ್ತರ ಕೊಡಬೇಕು. ಈಗ ನೆನ್ನೆ ಒಂದು ಘಟನೆ ನಡೀತು, ಅದನ್ನೆಲ್ಲ ಇದು ಮಾಡೋದು. ಫ್ರೆಂಡ್ಸ್ಗಳಲ್ಲಿ ಮಾಡಬೇಕು ಅಂದ್ರೆ ಒಳ್ಳೆ ಸ್ನೇಹಿತರು ಇಲ್ವೇ ಇಲ್ಲ ಬಿಡಿ, ನಾನು ನೋಡೋ ಅಡ್ಜಸ್ಟ್ಮೆಂಟ್ ಹೋಗಿ ಹೊರಟೋಗ್ತಿರ್ತಾರೆ. ಅದು ಒಬ್ಬ ರಾಜ ಈಗ ಒಬ್ಬ ಊರ್ಗ ಗೌಡ್ನಾಗಿದ್ದಂತ ಸಮಸ್ಯೆರ್ಗ ಈ ತಕ್ಕಂಡು ಏನು ಮಾಡಿದ್ರೆ ನೀವು ಫಸ್ಟ್ 20,000 ಕೊಡ್ತಾಕತ್ತೀರಿ, 30,000, 80,000, 20,000 ರೂಪಾಯಿ ಸಾಲ ಬರ್ತು ನೀವು. ಅದು 80,000 ತಕ್ಕ ಏನು ಮಾಡ್ತೀನಿ ನೀನು? ಪೂರ ತಿಂಗ ಕಟ್ಬೇಕತ್ತೀರ ಗಂಟ. ಎಷ್ಟು ತಿಂಗಳಾಯಿತು? 15 ತಿಂಗಳಾಯಿತು. ಅದು ಉಳಿತಾಯ ಇದ್ರೆ ನೀವು 80,000 ಕಿತ್ಕೊಂಡೈತಾನೆ, ಪಾರ್ಟಿನ 10 ಹೊರಟೈತಾನೆ. ಅದಷ್ಟು ಲೆಕ್ಕ ಹಾಕ್ಬಿಟ್ರೆ ಸಾಕಲ್ಲ. ಹಾಂ, ಲೆಕ್ಕ ಹಾಕ ಏನು ಕಡೆ ನೀನು ತಕ್ಕಂಡು ಏನು ಮಾಡ್ತೀನಿ ನೀನು? ಚಿನ್ನ ತಗೊಂಡು ಮನೆ ಇಟ್ಕೊತಿದ್ದೆ. ಅದಕ್ಕೆ ಅದು ನಮ್ಮಲ್ಲಿ ಒಬ್ಬ ಮಾಡ್ದ, ಒಬ್ಬರು ಬ್ರಾಹ್ಮಣರು ಇದ್ರು, ಮಂಜುನಾಥ ಅಂತ. 50,000 ರೂಪಾಯಿ. ಎಲ್ಲಿಗೋದ್ರು? ಯಾರು ಕಣಪ್ಪ ನೀನು? ಇದು ಎಷ್ಟನೇ ಬಟ್ಟೆ ಇದು? ಬೆಳಗ್ಗೆಯಿಂದ ಮಧ್ಯಾಹ್ನ ಹಾಕೊಂಡಿದ್ದು ಬಟ್ಟೆ ಎಲ್ಲಿ? ಮಧ್ಯಾಹ್ನ ಹಾಕೊಂಡಿದ್ದು ಬಟ್ಟೆ ಎಲ್ಲಿ? ರೆಡ್ ಬಟ್ಟೆ ಹಾಕೊಂಡಿದ್ದಲ್ಲೋ ನಮ್ಮನೇಲಿ ಟಿ ವಿ ನೋಡುವಾಗ. ಇದು ಆ ಬಟ್ಟೆ ಎಲ್ಲಿ? ಪುಣ್ಯಕೋಟಿ ನೋಡುವಾಗ ಹಾಕೊಂಡಿದ್ದಲ್ಲ ಆ ಬಟ್ಟೆ ಎಲ್ಲಿ? ಆ ಬಟ್ಟೆ ಎಲ್ಲೋ? ಕಿಪ್ಪಡ ಕೆಪ್ಪಡ ನೀನು ಕಿವಿ ಕೂಡ. ಅಮ್ಮ ಅಮ್ಮ ಬಟ್ಟೆ ತಗೊಂಡಿದ್ದೀನಿ. ಚಪ್ಪಲಿ ಪ್ಯಾಂಟು ಎತ್ಕೊಂಡೋದೆಲ್ಲ ಏನು ಮಾಡಿದೆ? ಚಪ್ಪಲಿ ಪ್ಯಾಂಟು ಎಲ್ಲ ಎತ್ಕೊಂಡೋದೆಲ್ಲ ಏನು ಮಾಡಿದೆ? ಅದು ಎಲ್ಲಾಕ್ತೆ? ಅಲ್ಲಿ ಶೂಸ್ ಎಲ್ಲಿ? ಶೂ ಎತ್ಕೊಂಡೋದಲ್ಲ ಅದು ಸಿಪ್ಪರ್ ಚಪ್ಪಲಿ ಎಲ್ಲಿ? ಚಪ್ಪಲಿ ನಿಮ್ಮ ಮೇಲೆ ಕಾಕೆ, ಶೂ ಪ್ಯಾಂಟ್ ಎಲ್ಲಿ? ನಿಮ್ಮ ಮೇಲೆ ಕಾಕೆ ಕುದ್ದು ಬಿಡ್ಬೇಕು ನಿನಗೆ. ನೀವು ಹಾಕಿ ಬ್ಯಾಡ್ ನೀನು. ಏನು ಹಾಕ್ತೀನಿ? ನೀನು ಬ್ಯಾಡ್ ಬಾಯ್. ಇದು ಬೆಳಗ್ಗೆಯಿಂದ 3ನೇ ಬಟ್ಟೆ. ಎಷ್ಟನೇ ಬಟ್ಟೆ? ಮುಚ್ಚು ಮತ್ತೆ ಮಧ್ಯಾಹ್ನ ರೆಡ್ ಹಾಕ್ಕೊಂಡಿದ್ದ, ಸ್ಕೂಲ್ಗೆ ಹೋಗುವಾಗ 1 ಹಾಕ್ಕೊಂಡಿದ್ದ. ಈಗ ಎಲ್ಲೋ ಡರ್ಟಿ ಫೆಲ್ಲೋ ಹಾಕೊಂಡು ಬಂದವನೆ. ಅಂಟಿ ಬೆಳಗ್ಗೆ ಆಗೈತಾ? ನಾ ಏನು ಮಾಡ್ತಾಯಿದ್ದೆ ಮಧ್ಯಾಹ್ನ? ನಾನು ಮಲಗಿದೆ. ನಾನು ನೀನು ಪುಣ್ಯಕೋಟಿ ನೋಡ್ತಾ ಇದ್ದೆ. ಅಲ್ಲಿ ಆಂಟಿ ಅಳ್ತಿತ್ತಾ? ಯಾಕೆ? ಏನು ಬೇಕಂತ? ಏನಂತ ಅಳ್ತಾ ಇದ್ದೆ ನಾನು? ಗಾಂಧಿ ಇದ್ದಾಗ ಅಮ್ಮ ಬೇಕಂತ. ಇಲ್ಲಿ ಕೈ 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 ಎಲ್ಲೋದ್ಲು? ನಿಮ್ಮನೆಗೆ ಹೋದ್ರು. ಇದೇ ನಮ್ಮ ಮನೆ ಕಣೋ. ಇದಿಷ್ಟು ನೆನ್ನೆ ನಡೀತು. ಸೊ ಇದು ಅರ್ಲಿ ಇನ್ ದ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ವಾಕ್ ಹೋಗಿದ್ದೀನಿ. ಎಷ್ಟೇ ಬೇಜಾರಿದ್ರೂ ವಾಕ್ ಹೋಗೋದು ನಿಲ್ಲಿಸಲ್ಲ. ಆ್ಯಕ್ಚುಲಿ ತುಂಬ ಸುಸ್ತಾಯಿತು. ಸೊ ತುಂಬ ದಾಹ ಆಗ್ತಿತ್ತು, ನೀರು ಕುಡಿಬೇಕು ಅಂತ. ಯಾಕೋ ಚಾರು ತುಂಬ ಸುಸ್ತು ಪಡ್ತಾಯಿದ್ಲು. ಅವಳಿಗೂ ಯಾಕೋ ಅಷ್ಟು ಅಂದರೆ ಮೀನ್ಸ್ ಜ್ವರ ಬಂದಂಗೆ ಆಗಿತ್ತಂತೆ. ಅಮ್ಮ ಒಂಥರ ಕೈ ನೋವು ಕಾಲು ನೋವು ಅಂತ ಇದ್ಲು. ಅವಳು ನನಗೆ ಮನೇಲೇ ಹೇಳಿದರೆ ನಾನು ಅವಳನ್ನ ವಾಕೆ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಮನೇಲೇ ಮಲ್ಕೊಂಡು ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೆ. ಅಲ್ಲಿ ಬಂದಮೇಲೆ ಅಮ್ಮ ತುಂಬ ಸುಸ್ತಾಗ್ತಾಯಿದೆ ಅಂತ ಹೇಳ್ತಾಯಿದ್ಲು. ಆಯಿತು ಪರವಾಗಿಲ್ಲ ಬಾ ಅಂತ ಹೇಳಿ, ಇನ್ನೇನೋ ಮುಗೀತಲ್ಲ ಬಾ ಅಂತ ಹೇಳಿ ಮುಗಿಸ್ಕೊಂಡು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅವಳಿಗೂ ಕೂಡ ಡೇಟ್ ಹತ್ರ ಬಂತು. ಸೊ ಅದಕ್ಕೋಸ್ಕರ ಹತ್ರ ಕಾಲು ನೋವು ಕೈ ನೋವು ಬಂದಿರ್ಬೋದು ಅಂತ ಅಂದ್ಕೊಂಡೆ. ಮನೆಗೆ ಬಂದ ತಕ್ಷಣ ನನ್ನ ಕೆಲಸಗಳು ನೋಡಿ, ಹೆಣ್ಮಕ್ಳಾದರೆ ಯಾವ ನೋವಿರಲಿ ಯಾವುದೇ ಇರಲಿ, ಯಾರು ಏನೇ ಅಂದರೂ ಕೂಡ ನಮ್ಮ ಜವಾಬ್ದಾರಿಗಳು ನಮ್ಮ ಕೆಲಸಗಳು ನಾವು ಮಾಡ್ಕೋಬೇಕಲ್ವ. ಈ ವೆಜ್ ನಟ್ಸು ಇರೋ ತನಕ ನಮ್ಮ ಮನೇಲಿ ಅದರದ್ದೇ ನಡೀತಾ ಇರುತ್ತೆ. ಅದು ಬೇಗ ಖಾಲಿ ಆದರೆ ಬೆಟರು, ಇಲ್ಲ ಅಂದರೆ ಸುಮ್ಮನೆ ಹಾಕ್ತಾರೆ. ನಾನು ಮೆಂತ್ಯ ಪಲಾವ್ ಮಾಡ್ತಾಯಿದ್ದೀನಿ. ತರಕಾರಿ ಅವರೆಕಾಳು ಎಲ್ಲ ಹಾಕಿ
ತಿಂದರೆ ತಿನ್ಬೋದು, ತಿಂದಿದ್ರೆ ಇರ್ಬೋದು, ಯಾರೇ ಆದರೂ ಅಷ್ಟೇ. ಪಲಾವ್ ಅಂದಮೇಲೆ ಪಚಡಿ ಬೇಕೇ ಬೇಕಲ್ವ. ಎಲ್ರಿಗೂ ಎರಡೆರಡು ಥರ ಮೂರು ಥರ ಮಾಡ್ಕೊಂಡು ಕೂತ್ಕೊಂಡು ನಾನು ತಪ್ಪು ನಂದೇ ಗೈಸ್. ಸೊ ಎಲ್ಲರೂ ಮಾಡ್ತಾರಲ್ಲ, ಬೇಕಿದ್ರೆ ತಿನ್ಬೋದು, ಬೇಡ ಅಂದರೆ ಬಿಟ್ಟು ಹಾಕ್ಬೋದು ಅಂತ. ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇದ್ದಿದ್ದಿದ್ರೆ ಈ ಥರ ಆಗ್ತಿರಲಿಲ್ಲ. ಸೊ ಎಲ್ಲದರಿಂದ ಒಂದೊಂದು ಲೆಸನ್ನ ಕಲಿಬೇಕು. ನಾನು ಕಲಿತಾ ಇದ್ದೀನಿ. ಯಾರಿಗೋಸ್ಕರನೂ ನಾವು ಸಫರ್ ಪಟ್ಕೊಂಡು ನಮ್ಮ ಆರೋಗ್ಯ ಹಾಳು ಮಾಡಿಕೊಂಡು ನಮ್ಮ ನಿದ್ದೆ ಹಾಳು ಮಾಡಿಕೊಂಡು ಏನು ಯೂಸ್ ಇದರಿಂದ ಏನೂ ಇಲ್ಲ, ಝೀರೋನೂ ಯೂಸ್ ಇಲ್ಲ. ಸೊ ತುಂಬ ಚೆನ್ನಾಗಿ ಅರ್ಥ ಆಗಿದೆ ನನಗೆ. ಇವತ್ತು ಸ್ನ್ಯಾಕ್ಸ್ಗೆ ನಾನು ಅಂದಾಗೆ ಇದು ವೆಜ್ ನಟ್ಸ್ನ ಕರಿತಾ ಇದ್ದೀನಿ. ಆಲ್ರೆಡಿ ಒಂದು ರೌಂಡ್ ಕರೆದಿದ್ದೀನಿ. ಸೊ ಅದನ್ನೆಲ್ಲ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಎಣ್ಣೆ ಎಲ್ಲ ಇದಾದಮೇಲೆ ಇದು ಮಾಡಬೇಕು, ಬಾಕ್ಸ್ಗೆ ಹಾಕಬೇಕು. ಇವತ್ತು ಗುರುವಾರ ಸಿಂಪಲಾಗಿ ರಾಯರಿಗೆ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರು ರಾಘವೇಂದ್ರಾಯ ನಮೋ ನಮಃ. ಗುರುಭ್ಯೋ ನಮೋ ನಮಃ. ಏನೇ ಕಷ್ಟ ಇರಲಿ, ಏನೇ ನೋವಿರಲಿ, ಏನೇ ಬೇಜಾರಿರಲಿ, ನನ್ನ ಜವಾಬ್ದಾರಿನ ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ. ನಾನೂ ಒಂದು ಹೆಣ್ಣು, ನನಗೂ ಒಂದು ಮನಸ್ಸಿದೆ. ಬೇಡ ಅಂದರೆ ಬಿಸಾಕ್ಬೋದು. ನನಗೆ ಯಾರೋ ಆರ್ಡ್ರ್ ಮಾಡೋರಿಲ್ಲ. ಬಟ್ ಅದು ನನ್ನ ತನ ಅಲ್ಲ ಗೈಸ್, ಅದು ನಾನಲ್ಲ, ಅದು ನಾಟಕೀಯ. ವಾಸ ಮಂತ್ರಾಕ್ಷತೆಯ ರಸ, ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ರಸ, ಗುರು ರಾಘವೇಂದ್ರಾಯ 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 ನಮೋ. ಗುರು ರಾಘವೇಂದ್ರಾಯ ರಾಘವೇಂದ್ರಾಯ ರಾಘವೇಂದ್ರ ನಮೋ. ಕಾಯ ಗುರುರಾಯ ಬಿಡದೆ ನನ್ನ ಕೈಯ. ಇವತ್ತು ಮನೆಯಲ್ಲಿ ಬೆಲ್ಲದ ದೀಪದ ಆರಾಧನೆ, ತೆಂಗಿನಕಾಯಿ ದೀಪದ ಆರಾಧನೆ, ತುಪ್ಪದ ಬತ್ತಿ ದೀಪದ ಆರಾಧನೆ, ಎಲ್ಲ ಥರ 5 ಥರ ಪೂಜೆ ಮಾಡ್ತಾರೆ. ರಾಯರಿಗೆ ಮನಸ್ಸಿಗೆ ನೆಮ್ಮದಿ ಕೊಡು ಅಂತಷ್ಟೇ ನಾನು ಕೇಳ್ಕೊಂಡೆ, ಬೇರೇನು ನಾನು ಕೇಳ್ಕೊಳ್ಳಿಲ್ಲ. ಸೊ ಪೂಜೆ ಮಾಡಿದೆ. 21 ಸಲ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನಾನು ಬರ್ತಾ ಕೂತ್ಕೊಂಡೆ. ಇನ್ನೂ ಚಾರ್ವಿಗೆ ಜುಟ್ಟು ಕಟ್ಟಬೇಕಾಗಿತ್ತು, ಅವಳಿಗೆ ಸ್ಕೂಲಿಗೆ ರೆಡಿ ಮಾಡಬೇಕಾಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ರಾಯರ ಮಠಕ್ಕೆ ಹೋಗೋಣ ಅಂತ ಅಲ್ಲೂ ಕೂಡ ಹೋಗಿ ಅರ್ಚನೆ, ಮಹಾಮಂಗಳಾರತಿ ಎಲ್ಲನೂ ನಾನು ಮಾಡಿಸ್ಕೊಂಡು ಮಹಾಮಂಗಳಾರತಿ ಸಿಕ್ತು. ನನಗೆ ತುಂಬ ಖುಷಿ ಆಯಿತು. ನನಗೆ ಹೋಗಿದ ತಕ್ಷಣ ಮಹಾಮಂಗಳಾರತಿ, ಈ ಅಭಿಷೇಕ ಮಾಡೋದು ಇದನ್ನೆಲ್ಲ ಸಿಕ್ಬಿಟ್ರೆ ನಂಗೆ ಡೇ ಫುಲ್ಲು ಒಂಥರ ನೆಮ್ಮದಿ, ಖುಷಿಯಾಗಿರ್ತೀನಿ, ಸಮಾಧಾನವಾಗಿರ್ತೀನಿ. ನಾನಂತೂ ಕನಸಲ್ಲೂ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಕೆಟ್ಟದ್ದು ಬಯಸೋದೂ ಇಲ್ಲ. ನೇರವಾಗಿ ಮಾತಾಡ್ತೀನಿ. ಅದೇ ನನಗೆ ಇವತ್ತಿನ ಮುಳ್ಳಾಗಿದೆ ಅಂತ ಅನ್ಕೋತೀನಿ. ಸೊ ಏನೋ ನನಗೆ ಗ್ರಹಚಾರ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಎಲ್ರಿಗೂ ರಾಯರು ಒಳ್ಳೇದು ಮಾಡ್ತಾರೆ, ನನಗೂ ಕೂಡ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸೊ ಸಾಯಿಬಾಬಾ ಮಂದಿರಕ್ಕೂ ಹೋದೆ, ಅಲ್ಲೂ ತುಂಬ ಚೆಂದ ಅಭಿಷೇಕ ಮಾಡ್ತಾಯಿದ್ರು ಸ್ವಾಮಿನ. ನೋಡ್ತಾ ನಿಂತ್ಕೊಂಡ್ಬಿಟ್ಟೆ, ಬಟ್ ಕಣ್ಣಲ್ಲಿ ನೀರು ಮಾತ್ರ ಹೋಗ್ತಾ ಇದೆ. ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ್ರು ದೇವರು ನನಗೆ ಈ ಥರ ಮಾಡಿದ್ರಲ್ಲ ಅನ್ನೋ ಥರ ಸ್ವಲ್ಪ ಬೇಜಾರಾಯಿತು. ಅಲ್ಲಿಂದ ಮನೆಗೆ ಬಂದೆ. ಸೊ ನಮ್ಮ ಹುಡುಗರಿಗೆಲ್ಲ ತಿಂಡಿ ಕೊಡಬೇಕಾಗಿತ್ತು, ಅವ್ರಿಗೆ ಟೀ ಮಾಡಿಕೊಡ್ಬೇಕಾಗಿತ್ತು. ಆ್ಯಕ್ಚುಲಿ ಸತೀಶ್ ಸ್ನಾನ ಮಾಡ್ತಿದ್ರು. ಸೊ ಅವ್ರಿಗೂ ಕೂಡ ನಾನು ತಿಂಡಿನ ತಟ್ಟೆಗೆ ಹಾಕಿ ಇಟ್ಟೆ, ನೋಡೋಣ ತಿಂತಾರ ಅಂತ ಅಂದ್ಬಿಟ್ಟು. ನಮ್ಮ ಹುಡುಗನಿಗೂ ಕೂಡ ತಿಂಡಿ ಕೊಟ್ಟೆ, ಪಲಾವು ಮತ್ತು ರಾಯ್ತ 2 ಹಾಕಿ. ದೋನೆ ನೋಡಿ ಹೆಂಗೆ ಬಿಸಾಕ್ತೀನಿ ಅಂತ. ಚೆನ್ನಾಯ್ತೇನೋ? ಸರಿ ಆಯ್ತಾ? ನೀ ಮಾಡ್ದಂಗಾಯ್ತಾ? ಮೆಂತ್ಯ ಸೊಪ್ಪಿನ ಪಲಾವು. ಕೂತ್ಕೋತೀನಿ ಹಾಕೊಡ್ತೀನಿ ಇನ್ನೊಂಚೂರ. ಅದೊಂಚೂರು ಬಿಡ್ಸೋ, ಹೆಂಗೆ ಬಿಸಾಕ್ತೀನಿ ಅಂತ. ನೀ ಸ್ಕೂಲ್ಗೆ ಹೋಗಲ್ವಾ ಯದು? ಹೋಗ್ಬೇಕು ಯದು, ಹೋಗ್ಬೇಕು. ಹೋಗ್ತೀನಿ ಆಂಟಿ ಅನ್ಬೇಕು. ಎಷ್ಟು ಜನ ಇದ್ದೀರಾ ಕಿಂಕ? 3 ಜನನಾ? ನನ್ನ ಮನೆ ಲೋಟಗಳೆಲ್ಲ ನಿಮ್ಮ ಗೋಡೌನಲ್ಲೇ ಐತೆ. ಟೀ ಕುಡಿತೀಯ ನೀನು? ಸ್ಕೂಲ್ಗೆ ಹೋಗಲ್ವಾ? ಹೋಗು ಸ್ಕೂಲ್ಗೆ, ಟೈಮ್ ಆಯ್ತು ಎದಪ್ಪ. ಓ ಅಮ್ಮ ಬೈತದ ನನಗೆ, ಅಮ್ಮ ನನಗೆ ಬೈತದೆ. ಕರ್ಕೊಂಡೋಗ್ಬಿಟ್ಟವ್ರೆ ಇವರು. ಎದು ಸ್ಕೂಲ್ ಕಳಿಸ್ಬೇಕು, ಸ್ನಾನ ಮಾಡಿಸಿಲ್ಲ ಅಂತ ಅಮ್ಮ ಬೈತದೆ. ಜಾಣ ಮಗ, ಸ್ಕೂಲ್ಗೆ ಹೋಗ್ಬಿಟ್ ಬಾ. ನಿಂಗೆ ಐಸ್ ಕ್ರೀಮು ಚಾಕ್ಲೇಟ್ ಎಲ್ಲ ತಗೊಂಬಂದು ಇಟ್ಟಿರ್ತೀನಿ ನಾನು. ವಾ ಹಾಕೊಡ್ಲಿ ಇನ್ನೊಂಚೂರು ಆಫ್ ಮಾಡಿದ್ಮೇಲೆ. ಚೆನ್ನಾಗೈತಾ? ನೀವು ಮಾಡ್ದಂಗಾಯ್ತಾ? ಹೇಳು ಕರೆಕ್ಟಾಗಿ.
ಚೆನ್ನಾಗೈತೆ ಏನು ಬುಡ ಬಾಯ ಏನು ಬಾತ್ ತಿಂತೀಯಾ 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 ತಿನ್ನಿಸ್ತೀನಿ ತಿಂತಾನಂತ ಇರು ತಿಂತಾಳು ಚಪಾತಿ ಇಲ್ಲ ಬಾತ್ ಹ್ಞೂ ತಿಂತೀಯಾ ತಿಂದೆ ಆದ್ರೆ ಬೆಳಗ್ಗೆ ಮಗನ ಕುಯ್ದು ಬಿಡ್ತೀನಿ ಹಿಂಗೆ ಮುಂದೆ ನಿಂಗೆ ಕುಯ್ದು ಬಿಡ್ಲಾ ಕುಯ್ದು ಬಿಡ್ತೀನಿ ಇರು ಇದೇನು ಹಂಗಾರಿ ಉಪ್ಪು ಅಂದದ ಇವತ್ತು ನೋಡೋ ನಿನ್ನ ಫ್ರೆಂಡ್ಶಿಪ್ ಬ್ಯಾಂಡ್ ಎಲ್ಲ ಕೆಳಗಡೆ ಬಿದ್ದಿ ನಿಮ್ಮದು ಫ್ರೆಂಡ್ಶಿಪ್ ಬ್ಯಾಂಡ್ ಕೆಳಗಡೆ ಬಿದ್ದೈತೆ ನೋಡು ಮಳೆ ಬರ್ತೈತೇನೋ ಬಟ್ಟೆಗಳು ಹಾಕಿದ್ದೀನಿ ಮೇಲೆಲ್ಲ ಫುಲ್ಲು ಬಟ್ಟೆ ಎತ್ಕೋಬೇಕು ಬಾ ಇಲ್ಲಿ ಇಟ್ಟಿರ್ತೀನಿ ತಿಂಡಿ ತಿಂದ್ಬಿಟ್ಟು ತಗೋ ಹತ್ತು ಮೇಲೆ ನಾನು ತಿನ್ನಿಸ್ತೀನಿ ಹತ್ತು ಫೋನ್ ಬೇಕು ಕೂತ್ಕೋ ಏನಿದು 18 ವರ್ಷ ಆಯಿತು ಗಾಯ್ಸ್ ನಾನು ಇವ್ರನ್ನ ಮದುವೆ ಆಗಿ ನಾನು ಅಪ್ಪ ಅಮ್ಮ ತೋರಿಸಿದ ಹುಡುಗನ ನನ್ನ ಮದುವೆ ಆಗಿರೋದು ನನಗೂ ಅವ್ರಿಗೂ 14-15 ವರ್ಷ ಏಜ್ ಗ್ಯಾಪ್ ಇದೆ ತಿಂಡಿ ಹಾಕಿಟ್ಟಿದ್ದೆ ತಟ್ಟೆಗೆ ನಿನ್ನೆ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಸೊ ಇವತ್ತು ಗುರುವಾರ ಆ್ಯಸ್ ಯೂಶುವಲ್ ವಾಕ್ ಹೋಗಿ ಬಂದು ತಿಂಡಿ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಮಕ್ಕಳು ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಾನು ಮನೇಲಿ ಪೂಜೆ ಮಾಡಿ ಟೆಂಪಲ್ಗೆ ಹೋಗಿ ಬಂದು ತಿಂಡಿ ತಿಂತಾಯಿದ್ದೀನಿ ಇವತ್ತು ಅವರೆಕಾಳು ತರಕಾರಿ ಎಲ್ಲ ಹಾಕಿ ವೆಜ್ ಪಲಾವ್ ಮಾಡಿದೆ ಬಿಸಿ ಎಲ್ಲ ಆರೋಗ್ಬಿಟ್ಟೈತೆ ನಮ್ಮ ಹುಡುಗನಿಗೂ ತಿಂಡಿ ಕೊಟ್ಟೆ ಟೀ ಮಾಡಿಕೊಟ್ಟೆ ಕೆಳಗಡೆ ಕೆಲಸ ಇದೆ ಆ್ಯಸ್ ಯೂಶುವಲ್ ತುಂಬ ಚೆನ್ನಾಗಿದೆ ಯದು ಪಾಪ ಕೂಡ ಆ್ಯಕ್ಚುಲಿ ಬೆಳಗ್ಗೆ ಬಂದಿದ್ದ ಅವನಿಗೂ ತಿಂಡಿ ತಿನ್ನಿಸ್ದೆ ಅವನು ಹೋದ ಸ್ಕೂಲಿಗೆ ಕೆಲಸ ಎಷ್ಟಿದೆ ಅಂದರೆ ತುಂಬ ಚೆನ್ನಾಗಿದೆ ತಿಂಡಿ ತಿಂದ್ಬಿಟ್ಟು ಸಿಗ್ತೀನಿ ಆಯಿತಾ ನಾ ಹೇಳ್ಕೋಬೇಕು ಶೇರ್ ಮಾಡ್ಕೋಬೇಕು ಅಂದರೆ ಬೇಜಾನ್ ವಿಷಯಗಳಿದೆ ನನ್ನ ಲೈಫಲ್ಲಿ ಬಟ್ ನನಗೆ ಆಡ್ಕೊಳ್ಳೋರೆ ಜಾಸ್ತಿ ಸೊ ಅದಕ್ಕೋಸ್ಕರ ನಾನು ಯಾವುದನ್ನು ಅಷ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ಳಲ್ಲ ನಾನು ಪಟ್ಟಿರೋ ನೋವು ನಾ ಪಡ್ತಾ ಇರೋ ನೋವು ಹಿಂಸೆ ನನಗೇ ಇರಲಿ ನಾನು ಯಾವಾಗಲೂ ಖುಷಿಯಾಗಿರೋಕ್ಕೆ ಇಷ್ಟಪಡ್ತೀನಿ ಖುಷಿಯಾಗಿರೋದನ್ನೇ ಶೇರ್ ಮಾಡ್ಕೊಳ್ಳೋಣ ಅಂತ ಇಷ್ಟಪಡ್ತೀನಿ ಸೊ ಸುಮಾರು ಜನ ಅನ್ಕೋತಾರೆ ಸತೀಶ್ ಹತ್ರ ದುಡ್ಡಿದೆ ಅಂತ ನೀನು ಅವ್ರನ್ನ ಮದುವೆ ಆಗಿದೆಯಾ ಸ್ಟೇಜ್ ಆಗಿರೋರನ್ನೇ ಮದುವೆ ಆಗಿದೆಯಾ ಅಂತ ಬಟ್ ಅವರು ನಾನು ಮದುವೆ ಆದಾಗ ಒಬ್ಬರ ಹತ್ರ ತಿಂಗಳಿಗೆ 8-9 ಸಾವಿರ ಸಂಬಳಕ್ಕೆ ಕೆಲಸ ಮಾಡ್ತಾಯಿದ್ರು ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನಾನು ಆಗಲೇ ಹೇಳಿದ್ನಲ್ಲ ಎಲ್ಲದಕ್ಕೂ ಒಂದು ಋಣ ಅಂತ ಇರುತ್ತೆ ಆ ಋಣ ನನಗಿಲ್ಲಿತ್ತು ಸೊ ಇಲ್ಲಿಗೆ ಮದುವೆ ಆಗಿ ಬಂದೆ ಅಪ್ಪ ಅಮ್ಮ ತೋರಿಸಿದ್ರು ಹೇಳಿದ್ರು ಅವ್ರು ನಾನು ಒಳ್ಳೇದಕ್ಕೆ ಹೇಳಿರ್ತಾರೆ ಅಂತ ಬಟ್ ಅವರು 1000 ಮಾತಾಡಿರಲಿ ನಾನು ಅವ್ರು ಒಂದು ಮಾತು ಮಾತಾಡಿರ್ತಾರಲ್ಲ ಅದಕ್ಕೆ ನಾ ಸತ್ತೋಗ್ಬಿಡ್ಬೇಕು ಅಂತ ಮಾತಾಡಿರ್ತಾರೆ ಅಲ್ಲ ನಿಮ್ಮ ಅಣ್ಣನಿಗಿರೋಷ್ಟು ಕೊಬ್ಬು ಇಡೀ ಮೈಸೂರಿಗೆ ಹಂಚ್ಬೋದು ಕುಯ್ದುಬಿಟ್ಟು ತಿಂದು ಮಾಡಿಬಿಟ್ಟು ಇಲ್ಲಿ ಹಾಕಿಟ್ಟಾಗ ತಿಂದ್ಬಿಟ್ಟು ಹೋಗ್ಬೇಕು ತಾನೆ ಅಲ್ಲ ಕಣೋ ಇಲ್ಲಿ ಹಾಕಿಟ್ಟಾಗ ತಿಂದ್ಬಿಟ್ಟು ಹೋಗ್ಬೇಕು ತಾನೆ ಇಲ್ಲಿ ತಿಂದಾರ ಅಲ್ಲೇನೋ ಹೋಗ್ಬಿಟ್ಟು ಇಸ್ಕೊಬನ್ನಕ್ಕೆ ಅವ್ರೊಬ್ರೇ ಕೆಲಸ ಮಾಡ್ತಾ ಇಲ್ಲ ಕಣೋ ನಾವು ಕೆಲಸ ಮಾಡ್ತಾ ಇದೀವಿ ಅವ್ರಕ್ಕಿಂತ ಹೆಚ್ಚಾಗಿ ದುಡಿತೀವಿ ನಾವು ಏನಾಯ್ತು ಆಯ್ತು ಸುಮ್ನಿರು ಇಷ್ಟು ವರ್ಷದಿಂದ ಸುಮ್ಮನೆ ಇದ್ದೀನಿ ಅಲ್ಲ ಇಲ್ಲಿ ಹಾಕಿಟ್ಟಾಗಿ ತಿನ್ಬೇಕು ತಾನೇ ತಟ್ಟೆಗೆ ಹಾಕಿಟ್ಟಿರ್ಲಿಲ್ವಾ ಇಲ್ಲಿ ನಾನು ಇರಬೇಕು ಕೊಬ್ಬು ಮನುಷ್ಯನ್ಗೆ ಇಷ್ಟು ದುರಂಕಾರ ಇರಬಾರ್ದು ಅದೇನೋ ಮೇಲ್ ಬಿದ್ದು ಸುಳೆ ಮೂರ್ಕಸ್ಕೋಬೇಡ ಅಂತಾರಲ್ಲ ಹಂಗೆ ಹತ್ತದೆಲ್ಲ ಇನ್ನೇನು ಮಾಡ್ತಾರೋ
ಹಣೆ ಬರ ಸರಿ ಇಲ್ಲ ಅಷ್ಟೇ ನಮ್ಮದು. ಕೆಲಸ ಎಲ್ಲರೂ ಮಾಡ್ತಾರೆ ಗೈಸ್, ಅವರೊಬ್ಬರೇ ಕೆಲಸ ಮಾಡ್ತಾಯಿಲ್ಲ, ಎಲ್ಲರೂ ಅವ್ರ ಕೆಲಸ ಹತ್ರಷ್ಟು ಕೆಲಸ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳೋ ಮನಸ್ಸಿರ್ಬೇಕಷ್ಟೆ. ಬೇಡದೇ ಇರೋ ವಿಷಯಕ್ಕೆಲ್ಲ ಅದರಲ್ಲಿ ಅವ್ರದ್ದೇನು ಸ್ಕ್ರೀನ್ ಪ್ಲೇನೇ ಇಲ್ಲ, ಅದರಲ್ಲಿ ನನಗನ್ನೋ ಅವಶ್ಯಕತೆಯೂ ಇರಲಿಲ್ಲ. ಸೊ ನನಗೆ ಯಾಕಂದರು ಅಂದವರು ಅವರೇ, ಆಡ್ದವರು ಅವರೇ, ಅನ್ನಿಸ್ಕೊಂಡವಳು ನಾನು ಎಷ್ಟು ಸಫರ್ ಪಟ್ಟಿರಬೇಕು ಅಲ್ವಾ? ಸೊ ಅನ್ನೋದು ಅಂದ್ಬಿಟ್ಟು ನನ್ನ ಮನಸ್ಸು ನೋವು ಮಾಡಿಬಿಟ್ಟು ಇಂಥ ಜನಗಳು ರೆಡಿ ಆಗಬೇಕಾ? ಅಯ್ಯೋ ಓ ಕೆಲಸ ನೋಡೋಕೆ ಕೊಡೋಗೋನು ನಿಮ್ಮ ಅಣ್ಣಂದನ್ನೇ. ನನಗೇನು ಬೇಡ ಕೋಟೆ, ನಾನು ಕೆಲಸ ಮಾಡ್ತಾ ಇದ್ದೀನಿ, ಸುಮ್ಮನೆ ಬಿ ಪಿ ರೈಸ್ ಮಾಡಿಸ್ಬೇಡಿ. ಸಾಕಾಗ್ಬಿಟ್ಟೈತೆ ನೆನ್ನೆಯಿಂದ ನನಗೆ, ಯಾನು ಬಿಡಲ್ಲ ನಾನು. ಹೋಗಿ ನಿಮ್ಮ ಅಣ್ಣನೇ ತೆಗಿಯೇನೋ, ನಿಮ್ಮ ಅಣ್ಣಂದೇ ತಕ್ಕೋ ಅನ್ನೋ ಎಲ್ಲನೂ, ಹಿಂದೆ ಮುಂದೆ ಎಲ್ಲನೂ ನಿಮ್ಮ ಅಣ್ಣಂದೇ ತಗ್ಸು, ಹಿಂದೆ ಮುಂದೆ ಎಲ್ಲ. ನನ್ನ ಫೋಟೋ ಬೇಡ. ಏನು ಬ್ಯಾನರು ಕಟ್ಟಬೇಡ ನೀನು, ನಿಮ್ಮ ಅಣ್ಣಂದೇ ತೆಗಿ, ಹಿಂದೆ ಮುಂದೆ ಎಲ್ಲ ಸೇರಿಸ್ಬಿಟ್ಟು 1 to 3 ತೆಗಿ. ನಿಮ್ಮ ಅಣ್ಣಂದೇ ತೆಗಿಯೋ, ಹಿಂದೆ ಮುಂದೆ ಎಲ್ಲ ತೆಗಿಯೋ. ನನಗೆ ಅವೆಲ್ಲ ಹೇಳ್ಬೇಡ, ನಾ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ. ಅವ್ರುಗಳ ಕೆಲಸ ಮಾಡ್ಕೊಡೋಕ್ಕೂ ನಾನೇ ಬೇಕು, ನನ್ನ ಕೆಲಸ ಮಾಡೋಕ್ಕೂ ನಾನೇ ಬೇಕು, ಅನ್ನಿಸ್ಕೊಳಕ್ಕೂ ನಾನೇ ಬೇಕು, ಆಡಿಸ್ಕೊಳಕ್ಕೂ ನಾನೇ ಬೇಕು. ಅಂದವ್ರವರು ಆಡ್ದವ್ರವರು, ಈವನ್ ಈಗ ಮುನಿಸ್ಕೊಂಡಿರೋರು ಅವರೇ. ಮುನಿಸ್ಕೊಂಡ್ಮೇಲೆ ಈಗ ನಾ ತಿಂಡಿ ಹಾಕಿಟ್ಟಾಗ ತಿಂದೇ ಹೋದವರು ಕೆಳಗಡೆ ಹೋಗ್ಬಿಟ್ಟು ತಿನ್ನಬಾರ್ದಿತ್ತು. ಯಾಕೆ ತಿಂದರು? ನಾನು ಕೇಳೋದಷ್ಟೇ, ಯಾಕೆ ತಿಂದರು? ಹಾಕಿಸ್ಕೊಂಬಾ ಅಂತ ಹುಡ್ಗನ್ಗೆ ಯಾಕೆ ಅಂದರು? ಹರ್ಟ್ ಆಗಲ್ವಾ ಗೈಸ್? ನೀವೇ ಹೇಳಿ, ಬೇಜಾರಾಗುತ್ತಾ? ಆಗಲ್ವ? ನಿಮ್ಮ ಮನೇಲೂ ಎಲ್ಲರೂ ಹಿಂಗೆ ಆಡ್ತಾರ? ಸೊ ನಂದು ಏನೂ ತಪ್ಪಿಲ್ಲ ಇಲ್ಲಿ, ನಂದು ಏನು ನಯಾ ಪೈಸಾ ತಪ್ಪಿಲ್ಲ. ಅಂಥದ್ರಲ್ಲೂ ಅಂದೋರವರು ಆಡ್ದೋರವರು, ಈವನ್ ಈಗ ಮುನಿಸ್ಕೊಂಡಿರೋರು ಅವರೇನೆ. ಸೊ ಪದೇ ಪದೇ ಸತೀಶ್ ಕಾಲ್ ಮಾಡ್ತಾಯಿದ್ರು ನನ್ನ ನಂಬರ್ಗೆ, ಏನು ಅಂತ ಕೇಳೋಣ ಅಂತ. ಇಷ್ಟೊಂದು ಸಲ ಕಾಲ್ ಮಾಡ್ತಾಯಿದ್ದಾರಲ್ಲ ಅಂತ ಮಾಡೋ ಕೆಲಸನೂ ಅರ್ಧಕ್ಕೆ ನಿಲ್ಲಿಸಿ ಗೋಡನ್ ಹತ್ರ ಹೋಗ್ತಾಯಿದ್ದೀನಿ. ಹೊರಗಿದ್ದವ್ರು ಕಾಲ್ ಮಾಡಿದ್ದಕ್ಕೆ ಹೋಗ್ತಾಯಿದ್ದೀನಿ. ಈಗ ಡಿಸೈಡ್ ಮಾಡಿದ್ದೀನಿ ಅವ್ರಿಗೆ ಯಾವುದೇ ರೀತಿ ಹೆಲ್ಪ್ ಮಾಡಬಾರ್ದು, ಗೋಡನ್ ಹತ್ರ ಹೋಗಬಾರ್ದು ಅಂತ. ನೋಡೋಣ ಈ ಹಠ ಛಲ ನನ್ನಲ್ಲಿ ಎಷ್ಟು ದಿನ ಇರುತ್ತೆ ಅಂತ. ಸೊ ಫುಲ್ ಕೆಲಸ ಮಾಡ್ತಾಯಿದ್ರು. ಕೆಲಸ ಜಾಸ್ತಿ ಆದಾಗ ಕೂಗಾಡ್ತಾರೆ, ಟೆನ್ಷನ್ ಆಗ್ತಾರೆ. ನಾನು ಬಂದು ಏನಾದರೂ ಒಂದು ಹೆಲ್ಪ್ ಮಾಡಲಿ ಅಂತ ಅವ್ರು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಬಟ್ ನಾನು ಸ್ಟ್ರಾಂಗಾಗಿ ಡಿಸೈಡ್ ಮಾಡಿದ್ದೀನಿ. ಏನೋ ಬ್ಯಾಂಕ್ಗೆ ಡಾಕ್ಯುಮೆಂಟ್ಸ್ನ ಪ್ರೊವೈಡ್ ಮಾಡಬೇಕಾಗಿತ್ತು, ಫೋಟೋಸ್ ಬೇಕಿತ್ತಂತೆ. ಸೊ ನಮ್ಮದು ಬ್ಯಾನರ್ ಅಡೀಲಿ ಸ್ವಲ್ಪ ಫೋಟೋಸ್ ತಗೋ ಅಂದರೆ ಮೀನ್ಸ್ ಅವ್ರು ಬರ್ತಾರೆ, ತೆಗಿತಾರೆ, ಬಾ ಇಲ್ಲಿ ಅಂತ. ಅದಕ್ಕೆ ನಾನೇನೋ ರಿಯಾಕ್ಟ್ ಮಾಡಲಿಲ್ಲ. ಏನು ಬ್ಯಾನರ್ ಅಂತ, ಇದು ಇಲ್ಲಿರೋ ನಂಬರ್ ನಂದಲ್ಲ, ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗಬೇಡಿ. ನಾನು ಅದು ಬ್ಯಾನರ್ ನೋಡ್ತಾ ಇದ್ದೆ ಅಷ್ಟೇ. ಬಟ್ ಇದು ಬ್ಯಾಂಕ್ಗೆ ಏನಕ್ಕೋ ಬೇಕಿತ್ತು ಅಂತ ಅಂದ್ಬಿಟ್ಟು. ಈ ಪ್ರೊಪ್ರೈಟರ್ ಶ್ವೇತಾಶ್ರೀ ಅನ್ನೋ ನೇಮ್ನ ಇಲ್ಲಿ ಬರಬಾರ್ದು ಅಂತ ಸುಮಾರು ಸಂಬಂಧಿಕರ ಕೈವಾಡ ಇದೆ ಇಲ್ಲಿ. ಈ ಕಂಪ್ನಿನ ಸ್ಟಾರ್ಟ್ ಮಾಡೋಕ್ಕೆ ಕಾರಣವೇ ನಾನು. ಅದು ಸ್ವಲ್ಪ ಜನ ಮರೆತುಬಿಟ್ಟಿದ್ದಾರೆ. ಎನಿವೇ ಅವ್ರು ಮಾಡಿದವ್ರು ಅನ್ಭವಿಸ್ತಾರೆ. ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.